ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರ. ಈಗಾಗಲೇ ನಾವು ನಿನ್ನೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು ಅನ್ನೋದು ಅದರ ಮೀನಿಂಗ್ ನೋಡಿದ್ದೀವಿ. 2 ಮಾರ್ಕ್ಸ್ನಲ್ಲಿ ಯಾವ ಥರ ಕೇಳ್ತಾನೆ ಮತ್ತು ಅದರ ಎಕ್ಸಾಂಪಲ್ಸ್ಗಳಿಗೆ ಕೂಡ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ದಿನ ನಾವು ಏನು ನೋಡೋಣ ಅಂತಂದರೆ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ಸಚ್ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ನ ಪ್ರಮುಖ ಲಕ್ಷಣಗಳು. ಮೇನ್ ಅಂತಂದರೆ ಪ್ರಮುಖ ಲಕ್ಷಣಗಳು ಯಾವ್ಯಾವು? ಯಾಕಂತಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೂ ಮತ್ತು ಬೇರೆ ಆರ್ಗನೈಸೇಷನ್ಗೂ ಭಾಳ ವ್ಯತ್ಯಾಸ ಐತಿ. ಯಾಕಂತಂದ್ರೆ ಬೇರೆ ಆರ್ಗನೈಸೇಷನ್ಸು ಓನ್ಲಿ ಫಾರ್ ಮೇಕಿಂಗ್ ದ ಪ್ರಾಫಿಟ್, ಬಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ದಲ್ಲಿ ಯಾವುದೇ ಥರನಾದಂಥ ಎಕ್ಸ್ಪೆಕ್ಟೇಷನ್ ಇರೋಂಗಿಲ್ಲ ಮತ್ತು ಪ್ರಾಫಿಟ್ನು ಮಾಡೋಂಗಿಲ್ಲ. ಈಗ ನಾಳೆ 2 ಮಾರ್ಕ್ಸ್ ಭಾಳ ಈಸಿ ಟೆಕ್ನಿಕ್ಸ್ ಓಡಿಸ್ಬೇಕು ರೀ. ಯಾಕಂದ್ರೆ ಕ್ವಶನ್ದಲ್ಲೇನ ಆನ್ಸರ್ ಇರ್ತೈತಿ. ಈಗ ನೋಡ್ರಿ, ಕ್ವಶನ್ದಲ್ಲಿ ಆನ್ಸರ್ ಐತೆ ಅಂದ್ರೆ ಹೆಂಗೆ? ಈಗ ನಂಗೆ ಇಂಗ್ಲೀಷ್ ಬರೆಯೋಕೆ ಬರೋಂಗಿಲ್ಲ, ಟಫ್ ಅನ್ನಿಸ್ತೈತಿ, ನಾ ಏನು ಮಾಡಬೇಕು? ಏನೂ ಮಾಡೋಂಗಿಲ್ಲ ರೀ. ಈಗ ನೋಡ್ರಿ, ಎಕ್ಸಾಮ್ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ದಲ್ಲಿ ಏನೈತಿ, ವಾಟ್ ಆರ್ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ನೀವು ಇಷ್ಟ ಬರಿಬೇಕಲ್ಲ, ದೋಸ್ ಆರ್ಗನೈಸೇಷನ್ಸ್ ವಿಚ್ ಆರ್ ನಾಟ್ ಮೇಕಿಂಗ್ ಎನಿ ಪ್ರಾಫಿಟ್ ಆರ್ ನಾಟ್ ಫಾರ್ ಪ್ರಾಫಿಟ್. ಇದು ಈ ಕ್ವಶನನ್ನು ಆನ್ಸರ್ ಬರೋದು ದಟ್ ಈಸ್ 2 ಮಾರ್ಕ್ಸ್. ಸೊ ಅದಕ್ಕಾಗಿ ಭಾಳ ಈಸಿ ಇರ್ತೈತೆ ರೀ. ಅದಕ್ಕೆ ನೀವು ಸ್ವಲ್ಪ ತಲೆ ಓಡಿಸಿ ಏನು ಮಾಡ್ಬೇಕು ರೀ, ಆನ್ಸರ್ಸ್ಗಳು ಬರೀಬೇಕು. ನಾವು ಭಯಪಟ್ಟು ಮಾಡಿ ಆ ಥರ ಏನಾದರೂ ಬರೆದ್ರೆ ಮಾರ್ಕ್ಸ್ ಸಿಗೋದು ಭಾಳ ಕಠಿಣ. ಸಿಗ್ಬೋದು, ಬಟ್ ಅಷ್ಟೊಂದು ನೀಟಾಗಿ ಆಗಿಲ್ಲ. ಯಾವತ್ತು ಭಯಪಟ್ಟು ಮಾಡಬಾರ್ದು, ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿ ಆನ್ಸರ್ಸ್ಗಳನ್ನ ರೆಡಿ ಮಾಡಬೇಕು. ಸೊ ಮುಂದಕ್ಕೆ ಹೋಗೋಣ್ರಿ. ಯಾಕಂತಂದ್ರೆ ನಿನ್ನೆ ಯಾರು ಮಿಸ್ ಮಾಡಿರಿ ಅವರ ನಿನ್ನೆ ಕ್ಲಾಸ್ ನೋಡ್ರಿ. ಆನಂತರ ನೆಕ್ಸ್ಟ್ ಕ್ಲಾಸ್ ಹೋಗೋದು ಬರ್ರಿ. ಯಾಕಂತಂದ್ರೆ ಡಿಸ್ಕಂಟಿನ್ಯೂ ಆಗಬಾರ್ದು. ಇದ್ರದ್ದು ಒಂದು ಬೆನಿಫಿಟ್ ಏನಪ್ಪ ಅಂದ್ರೆ, ರೆಗ್ಯುಲರ್ ಕ್ಲಾಸ್ ಒಳಗೆ ನಿಮ್ಗೆ ಸಿಗದೇ ಇರ್ಬೋದು, ಅವತ್ತೇನೋ ಅಬ್ಸೆಂಟ್ ಆಗಿರ್ತೀರಿ, ಬರೋಕ್ಕಾಗಿರಂಗಿಲ್ಲ. ಆದರೆ ಇದು ನೋಡ್ರಿ ಎಷ್ಟು ಬೆನಿಫಿಟ್ ಐತಿ. ನೀನು ಬಂದಿಲ್ಲ ಅಂದರೂ ಡೋಂಟ್ ವರಿ, ಅದನ್ನು ನಾವು ಏನು ಮಾಡ್ಬೋದ್ರೆ ರೀಯಾಗಿ ನೋಡ್ಕೊಂಡು ಮತ್ತು ಮುಂದೆ ಹೋಗ್ಬೋದು. ಇಟ್ಸ್ ಒನ್ ಬಿಗ್ಗೆಸ್ಟ್ ಪ್ರಾಫಿಟ್ ಫಾರ್ ಯು. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಷನ್ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ಎ ಆರ್ಗನೈಸೇಷನ್. ಇದರ ಮೇನ್ ಕ್ಯಾರೆಕ್ಟರ್ಸ್ ಅಂದರೆ ಪ್ರಮುಖ ಲಕ್ಷಣ ಏನಪ್ಪ? ಸೊ ಮೊದಲನೇದಂತೂ ದೀಸ್ ಆರ್ಗನೈಸೇಷನ್ಸ್ ಫಾರ್ ಸ್ಪೆಸಿಫಿಕಲಿ ಸೆಟಪ್ ಫಾರ್ ದಿ ಪ್ರೊವೈಡಿಂಗ್ ಸರ್ವಿಸ್ ಕೊಡೋದನ್ನು ಇದ್ರದ್ದು ಮೇನ್ ಒಂದು ಲಕ್ಷಣ. ಯಾರಿಗೆ ಸರ್ವಿಸ್ ಕೊಡ್ತೈತ್ರಿ? ಸ್ಪೆಸಿಫಿಕ್ ಗ್ರೂಪ್, ಒಂದು ನಿರ್ದಿಷ್ಟವಾದಂಥ ಸಮುದಾಯಕ್ಕಾಗಿರ್ಬೋದು ಅಥವಾ ಪಬ್ಲಿಕ್ ಆ್ಯಟ್ ಲಾರ್ಜ್ ಅವ್ರಿಗೆ ಕೊಡ್ಬೋದು. ಅವು ಯಾವ್ಯಾವಪ್ಪ ಅಂತಂದರೆ ಎಕ್ಸಾಂಪಲ ಎಜುಕೇಷನ್, ಹೆಲ್ತ್ ಕೇರ್, ರಿಕ್ರಿಯೇಷನ್, ಸ್ಪೋರ್ಟ್ಸ್ ಕ್ಲಬ್ಸ್ ಆ್ಯಂಡ್ ಸೊ ಹಲವಾರು ಅದಾವೆ. ಸೊ ಎರಡನೇ ಅದ್ರ ಕ್ಯಾರೆಕ್ಟರ್ಸ್ ಏನಪ್ಪ ಅಂತಂದ್ರೆ, ದೀಸ್ ಆರ್ ದಿ ಆರ್ಗನೈಸ್ಡ್ ಆ್ಯಸ್ ಎ ಚಾರಿಟೇಬಲ್ ಟ್ರಸ್ಟ್. ಇಂಥವ್ನು ನಾವು ಏನಂತೇಳಿ ಕ್ರಿಯೇಟ್ ಮಾಡ್ಬೇಕ್ರಿ? ಚಾರಿಟೇಬಲ್, ದಾನ ಮಾಡುವಂಥ ಏನ್ರಿ ಟ್ರಸ್ಟ್ಗಳನ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಯಾವುದೇ ಪ್ರಾಫಿಟ್ ಉದ್ದೇಶ ಇರಬಾರ್ದು, ಯಾವುದೇ ಥರ ಬಿಸ್ನೆಸ್ ವ್ಯವಹಾರಗಳು ಇರಬಾರ್ದು. ಅದೇ ಥರ ಸೊಸೈಟೀಸ್ ಆಗಿರ್ಬೋದು, ಇದು ಎಜುಕೇಷನಲ್ ಸೊಸೈಟಿ. ಈ ಸೊಸೈಟಿಗಳನ್ನ ಕೂಡ ನಾವು ನೋಡೋ ಸೊಸೈಟಿ ಅಲ್ರಿ, ಊರಾಗಿರ್ತಾವೆ ಅಂಥ ಸೊಸೈಟಿ ಅವೆಲ್ಲ ದೇ ಆರ್ ಮೇಕಿಂಗ್ ಫಾರ್ ದಿ ಪ್ರಾಫಿಟ್, ಸರ್ಟನ್ ಪ್ರಾಫಿಟ್. ಕೋಆಪ್ರೇಟಿವ್ ಆ್ಯಕ್ಟ್ ಪ್ರಕಾರ ಅವ್ರು ಏನು ಮಾಡಿರ್ತಾರೆ ರೀ, ಒಂದು ಫೈನಾನ್ಸ್ ಸೊಸೈಟೀಸ್ ಆಗಿರ್ಬೋದು ಮತ್ತು ಕೆಲವು ಆ ಸೊಸೈಟಿಗಳು ಮಾಡ್ಕೊಂಡಿರ್ತಾರೆ. ಆದರೆ ಈ ಸೊಸೈಟೀಸ್ ಏನಪ್ಪ ಅಂತಂದ್ರೆ, ಎಜುಕೇಷನ್ ಸೊಸೈಟೀಸ ಇವೆಲ್ಲ ಏನಪ್ಪ ಅಂತಂದರೆ ಪ್ಯೂರ್ಲಿ ಫಾರ್ ದಿ ವಿದೌಟ್ ಮೇಕಿಂಗ್ ಎನಿ ಪ್ರಾಫಿಟ್, ಯಾವುದೇ ಪ್ರಾಫಿಟ್ ಮಾಡಲ್ದನ ಸೆಟಪ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೇಳಿ ಕಲಿತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ದೀಸ್ ದೇರ್ ಅಫೇರ್ಸ್ ಆರ್ ಯೂಶ್ವಲಿ ಮ್ಯಾನೇಜ್ಡ್ ದ ಮ್ಯಾನೇಜಿಂಗ್ ಆರ್ ಎಕ್ಸಿಕ್ಯೂಟಿವ್ ಕಮಿಟಿ ಇಲೆಕ್ಟೆಡ್ ಬೈ ದ ಮೆಂಬರ್ಸ್. ನೀವು ಈಗಾಗಲೇ ನೋಡಿದ್ರು ಸರ್, ಯಾವುದೇ ಒಂದು ಸಂಸ್ಥೆ ಆಗಬೇಕಾದ್ರೆ ಅಲ್ಲಿ ಸದಸ್ಯರಿರ್ತಾರೆ. ಅವರು ಒಬ್ಬ ಅಧಿಕಾರ ಅಥವಾ ಒಬ್ಬ ಚೇರ್ಮನ್ನ ಚುನಾವಣೆ ಮಾಡಿ ಕಿಶನ್ ಅವ್ನು ಮ್ಯಾನೇಜ್ ಮಾಡೋಕ್ಕೆ ಹಚ್ಚಿರ್ತಾರೆ. ಸೊ ಅವ ಎಲ್ಲ ಅದ್ರದ್ದು ವ್ಯವಹಾರಗಳನ್ನ, ಅಫೇರ್ಸ್ ಅಂದ್ರೆ ಅದ್ರ ವ್ಯವಹಾರಗಳನ್ನೆಲ್ಲ ಅವನನ್ನು ನೋಡ್ಕೊತಿರ್ತಾನೆ. ಇನ್ನಿದ್ರ ಮೇನ್ ಸೋರ್ಸಸ್ ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ ಅಂದರೆ ಈಗ ನಾನು ಡಿಸ್ಕಷನ್ ಮಾಡೀನಿ, ಮತ್ತು ಇನ್ನೂ ಮುಂದೆ ಮಾಡ್ತೀನಿ ಅದ್ರ ಬಗ್ಗೆ ಜಾಸ್ತಿ ಐತೆ. ಯಾಕಂದರೆ ಎಂಟೈರ್ ನಿಮ್ಮ ನಾನ್ ಟ್ರೇಡಿಂಗ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಿಂತಿರೋದನ್ನು
ಸಬ್ಸ್ಕ್ರಿಪ್ಷನ್ ಅಡ್ಜಸ್ಟ್ಮೆಂಟ್ ಅದ್ರ ಬಗ್ಗೆ ನಾನು ಲೇಟ್ರ್ ಮತ್ತೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ಡೊನೇಷನ್ಸ್, ಆನಂತರ ನೆಕ್ಸ್ಟ್ ಲಿಗ್ಯಾಸೀಸ್, ನೆಕ್ಸ್ಟ್ ಗ್ರ್ಯಾಂಟ್ ಇನ್ ಏಡ್, ನೆಕ್ಸ್ಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್. ಡೊನೇಷನ್ ಅಂದರೆ ಏನು ರೀ? ಈಗಾಗಲೇ ಇವು ಡೊನೇಷನ್ಸ್ ಅಂದ್ರೆ ದೇಣಿಗೆಗಳು ಯಾರು ಕೊಡ್ತಿರ್ತಾರೆ ರೀ? ಎನಿ ಪರ್ಸನ್, ಪಬ್ಲಿಕ್ ಕೊಡ್ಬೋದು ಅಥವಾ ಅಲ್ಲಿ ಸದಸ್ಯರು ಈಗ ಕೊಡ್ಬೋದು. ಈ ಡೊನೇಷನ್ದಲ್ಲಿ 2 ಪ್ರಕಾರದ ಡೊನೇಷನ್ಗಳು ನಾವು ತಿಳ್ಕೊಬೇಕ್ರಿ. ಯಾಕಂತಂದ್ರೆ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಒಳಗೆ ನಾವು ಭಾಳ ಏನಪ್ಪ ಅಂತಂದರೆ ಇಲ್ಲಿ ಕ್ಯಾಪಿಟಲ್ ರೆವಿನ್ಯೂ ಅಂತೇಳಿ ಕ್ಲಾಸಿಫೈ ಮಾಡುತ್ತೀವಿ. ಅದ್ರ ಬಗ್ಗೆ ನಾನು ಭಾಳ ಡೀಪಾಗಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಫಸ್ಟ್ ನಮಗೆ ಏನಪ್ಪ ಅಂತಂದ್ರೆ ಈ ಡೊನೇಷನ್ ಒಳಗೆ 2 ಪ್ರಕಾರದ ಡೊನೇಷನ್ಗಳು ನಾವು ತಗೋತೀವಿ. ಯಾರೀ? ಟ್ರಸ್ಟ್ದವರು ತಗೋತಾರೆ. ಸೊ ಮೊದಲನೇ ಪ್ರಕಾರದ ಡೊನೇಷನ್ ಯಾವುದಪ್ಪ ಅಂತಂದ್ರೆ ಜನರಲ್ ಡೊನೇಷನ್. ಜನರಲ್ ಡೊನೇಷನ್ ಅಂದ್ರೆ ರೀ ಯಾವುದಕ್ಕೆ ಬೇಕಾದಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಈಗ ನಾನು ಉದಾಹರಣೆ ಕೊಡ್ತೀನಿ. ಜನರಲ್ ಡೊನೇಷನ್ಗೆ ಉದಾಹರಣೆ ಕೊಡ್ತೀನಿ. ನಿಮ್ಮ ಊರಾಗ ಒಂದು ಗುಡಿ ಕಟ್ಟವ್ರದಿರಿ, ಆ ಗುಡಿಗೆ 10,000 ರೂಪಾಯಿ ನಾನು ದೇಣಿಗೆ ಕೊಡ್ಬೇಕಂತ ವಿಚಾರ ಐತಿ. ಆ 10,000 ರೂಪಾಯಿ ದೇಣಿಗೆ ನಾನು ದೇಣಿಗೆ ಅಂತೇಳಿ ಕೊಟ್ಬಿಡ್ತೀನಿ. ನೀವು ಅದಕ್ಕರೆ ಯೂಸ್ ಮಾಡ್ಕೋರಿ. ಆ ಗುಡಿ ಕಟ್ಟಾಕರೆ ಯೂಸ್ ಮಾಡ್ಕೊರಿ, ಮ್ಯಾಗ ಅದರ ಗೋಪುರ ಇಡಾಕರೆ ಯೂಸ್ ಮಾಡ್ಕೊರಿ, ಕಳಸ ಇಡಾಕರೆ ಯೂಸ್ ಮಾಡ್ಕೊರಿ, ಅಲ್ಲೊಂದು ವಾಲ್ ಕ್ಲಾಕರ ವಾಟ್ ಎವರ್ ಇಟ್ ಮೇ ಬಿ. ಜನರಲ್ ಡೊನೇಷನ್. ಇನ್ನು ಸ್ಪೆಸಿಫಿಕ್ ಡೊನೇಷನ್, ಸ್ಪೆಸಿಫಿಕ್ ಅಂತಂದ್ರೆ ನಿರ್ದಿಷ್ಟವಾದಂಥ ದೇಣಿಗೆ. ನಾ ಹೇಳ್ತೇನೆ ರೀ, ನನ್ನ ಹೆಸರಲ್ಲೇನೆ ಇಲ್ಲಿ ವಾಲ್ ಕ್ಲಾಕ್ ತರಬೇಕು, ಇಲ್ಲಾಂದ್ರೆ ನನ್ನ ಹೆಸರಲ್ಲೇನೆ ಕಳಸ ಇಡಬೇಕು, ಇಲ್ಲ ನನ್ನ ಹೆಸರಲ್ಲೇನೆ ಇಲ್ಲಿ ಮೂರ್ತಿ ಕೊಂಡಿರ್ಬೇಕು. ದಿಸ್ ಇಸ್ ಡೊನೇಟೆಡ್ ಬೈ ದಿ ಸೊ ಆ್ಯಂಡ್ ಸೋ ಪರ್ಸನ್ ಅಂತೇಳಿ ಬರೆಸ್ಬೇಕು. ಇದಕ್ಕೆ ನಾವು ಸ್ಪೆಸಿಫಿಕ್ ಡೊನೇಷನ್ ಅಂತೇಳಿ ಕರೀತೀವಿ. ಈ ಥರದ್ದು 2 ಥರದ ಯಾಕೆ ನಾನು ಡಿಫ್ರೆನ್ಸ್ ಹೇಳಿ ಅಂದ್ರೆ, ಜನರಲ್ ಡೊನೇಷನ್ ಇತ್ತು ರೆವಿನ್ಯೂ ಅಂತೇಳಿ ಟ್ರೀಟ್ ಮಾಡಿ ಐ ಅಕೌಂಟಿಗೆ ಕಳಿಸ್ಬೇಕು. ಸ್ಪೆಸಿಫಿಕ್ ಡೊನೇಷನ್ ಇತ್ತು ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ ಒಳಗೆ ಕ್ಯಾಪಿಟಲ್ ಫಂಡಿಗೆ, ಅಂದರೆ ಕ್ಯಾಪಿಟಲ್ ಅಂತೇಳಿ ಟ್ರೀಟ್ ಮಾಡಿ ಅದನ್ನು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕು. ಅದನ್ನು ನಾನು ಪ್ರಾಬ್ಲಮ್ ಬಿಡಿಸೋದು ಮುಂದೆ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಬರೀ ಡೊನೇಷನ್ ಅಂದಿದ್ದ ದೇ ಆರ್ ಟ್ರೀಟೆಡ್ ಆ್ಯಸ್ ಎ ಜನರಲ್. ಏನೂ ಹೇಳಿಲ್ಲಪ್ಪ, ಬರೀ ಡೊನೇಷನ್ ಅಂದ ಅಡ್ಜಸ್ಟ್ಮೆಂಟ್ ಒಳಗೆ ಅಥವಾ ಇದ್ರೊಳಗೆ ಬರೀ ಡೊನೇಷನ್ ಅಂದಿದ್ದ ಇಟ್ ಪ್ರಿಸ್ಯೂಮ್ ಟು ಬಿ ಆಲ್ವೇಸ್ ಜನರಲ್ ಡೊನೇಷನ್. ದೇರ್ ಇಸ್ ನೋ ಸ್ಪೆಸಿಫಿಕ್ ಡೊನೇಷನ್. ಇದು ಯಾವತ್ತು ಇನ್ಕಮ್ ನೇಚರ್ ಯಾರಿಗ್ರಿ? ನಾನ್ ಪ್ರಾಫಿಟ್ ಡೊನೇಷನ್ಗೆ. ಸೊ ಹಿಂಗಾಗಿ ಅದನ್ನು ನೀವು ಡೈರೆಕ್ಟ್ಲಿ ಕ್ರೆಡಿಟ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಎರಡನೇದು ಏನೇನನ್ರಿ? ನೆಕ್ಸ್ಟ್ ಲಿಗ್ಯಾಸಿಸ್. ಇದು ಕನ್ನಡವಾಗಿ ನಾವು ದತ್ತಿ ಕರಿತೀವಿ ಲಿಗ್ಯಾಸಿಸ್. ಲಿಗ್ಯಾಸಿಸ್ ಅಂದ್ರೆ ಏನ್ರಿ? ಇದೊಂದು ನಿಮ್ಗೆ ಹೊಸ ವರ್ಡ್ ಅನಿಸ್ಬೋದು. ಲಿಗ್ಯಾಸಿಸ್ ಅಂದ್ರೆ ಇಲ್ಲಿ ಒಬ್ಬ ಏನೋ ವ್ಯಕ್ತಿ ಅದ, ಇವ್ ಜೀವಂತ ಅದಾನ. ಈಗ ಸದ್ದ ಜೀವಂತ ಅದಾನೋ ಈ ವ್ಯಕ್ತಿ 10,000 ರೂಪಾಯಿ ಏನ್ರಿ ಗುಡಿಗೆ ಕೊಡ್ಬೇಕಂತ ಪ್ಲ್ಯಾನ್ ಐತಿ. ಸೊ ಹಂಗಾದ್ರೆ ಇಲ್ಲಿ ಈ ವ್ಯಕ್ತಿ ಏನಾದ್ರಿ ಜೀವಂತ ಅದನೋ 10,000 ರೂಪಾಯಿ ಕೊಡ್ಬೇಕಂದ್ರೆ ಇವ್ನು ಡೋನರ್ ಆದ. ಡೋನರ್ ಅಂದರೆ ಯಾರು ಡೊನೇಷನ್ ಕೊಡ್ತಾರೋ ಅವ್ರಿಗೆ ಡೋನರ್ ಅಂತ ಕರಿತೀವಿ. ಯಾರು ಡೊನೇಷನ್ ತೊಗೋತಾರೋ ಅವ್ರಿಗೆ ಡೋನಿ ಅಂತೇಳಿ ಕರಿತೀವಿ. ಇಲ್ಲಿ ಡೋನರ್ ಆದ ಏನ್ರಿ ಡೊನೇಷನ್ ಕೊಟ್ಟ. ಈ ಏನು ವ್ಯಕ್ತಿ ಜೀವಂತಿದ್ದಾಗ ಕೊಡಂಗಿಲ್ಲ. ಏನು ಮಾಡ್ತಾನಂದ್ರೆ ತಾನು ಸಾಯೋಕ್ಕಿಂತ ಮುಂಚೆ ಒಂದು ವಿಲ್ ಬರೆದಿಡ್ತಾನ್ರಿ. ವಿಲ್ ಅಂದ್ರೆ ಒಂದು ಲೆಟರ್. ಇದನ್ನ ಯಾರು ತಯಾರು ಮಾಡ್ತಾರಪ್ಪ ಅಂದ್ರೆ ವ್ಯಕ್ತಿ ಒಬ್ಬ ವಕೀಲ್ ಕಡೆ ತಯಾರು ಮಾಡಿಸಿ ಅದನ್ನು ಕೋರ್ಟ್ದ ಪಿಡಿಯೇಟ್ ಮಾಡಿಸಿ ಅಥವಾ ಕೋರ್ಟ್ ಸೀಲ್ ಹಾಕಿ ಅಡ್ವೊಕೇಟ್ ಕಡೆನೂ ಅಥವಾ ಇವನ ಕಡೆನೂ ಇಟ್ಕೊಂಡಿರ್ತಾನೆ. ಆ ವಿಲ್ ಒಳಗೆ ಏನು ಮಾಡ್ತಾನಪ್ಪ ಅಂದ್ರೆ ನಂದೊಂದು ಅರ್ಧ ಎಕರೆ ಅಥವಾ ನಂದು 1 ಎಕರೆ ಈ ಗುಡಿಗೆ ಸೇರಬೇಕು ಅಂತೇಳಿ ನಾ ಸತ್ ನಂತರ ಆನ್ ಅಕೌಂಟ್ ಆಫ್ ಆಫ್ಟರ್ ಡೆತ್ ಅವಾಗ ಏನು ಡೊನೇಷನ್ ಕೊಡ್ತಾನಲ್ಲ ಆ ಪ್ರಾಪರ್ಟಿಗೆ ನಾವು ಏನಂತ ಕರಿತೀವಿ ಅಂದರೆ ಲಿಗ್ಯಾಸಿಸ್ ಅಂತೇಳಿ ಕರಿತೀವಿ. ಲಿಗ್ಯಾಸಿಸ್ ಇಸ್ ಎ ಡೊನೇಷನ್ ಬೈ ದಿ ಡೋನರ್. ಯಾವಾಗಪ್ಪ ಅಂತಂದ್ರೆ ಆನ್ ಡೆತ್ ಆದ ನಂತರ ಏನು ಡೊನೇಷನ್ ಕೊಡ್ತಾರೋ ದಟ್ ಈಸ್ ಕಾಲ್ಡ್ ಎ ಲಿಗ್ಯಾಸಿಸ್. ನೆಕ್ಸ್ಟ್ ಗ್ರ್ಯಾಂಟ್ ಇನ್ ಏಡ್. ಗ್ರ್ಯಾಂಟ್ ಇನ್ ಏಡ್ ಅಂದ್ರೆ ಸರ್ಕಾರದ ಅನುದಾನಗಳು. ಗ್ರ್ಯಾಂಟ್ ಇನ್ ಏಡ್ ಈಗ ಅಲ್ಲಿ ನೀವು ಕೇಳಿದ್ರಿ ಏಡಾತ್ ಸ್ಕೂಲ್ ಏಡಾತ್ ಅಂತಂದ್ರೆ ಅಂದ್ರೆ ಸರ್ಕಾರದವ್ರ ಅಲ್ಲಿ ಟೀಚರ್ಗಳಿಗೆ ಇವ್ರಿಗೆ ಪಗಾರ ಕೊಡೋಕೆ ಏನು
ಏಡ್ ಕೊಡ್ತಾರೆ ಅಂದ್ರೆ ಅನುದಾನ ಕೊಡ್ತಾರೆ. ಇದು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ರೀ? ಹೂಡಿಕೆಗಳು ಅಂತಂದ್ರೆ ಏನು ರೀ? ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಗನೈಜೇಷನ್ ಐತಿ, ಆ ಆರ್ಗನೈಜೇಷನ್ ಒಳಗೆ ಒಂದು 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಈ ವರ್ಷ ಎದಕ್ಕೂ ಯೂಸ್ ಆಗಿಲ್ಲ. ಆ 10 ಲಕ್ಷ ರೂಪಾಯಿನ ಏನು ಮಾಡ್ಬೋದು? ಇದೆ ಹೋಗಿ ಬೇರೆ ಬ್ಯಾಂಕ್ನಾಗೋ ಅಥವಾ ಒಂದು ಹೊಲ ತೊಗೊಂಡು ಅಥವಾ ಎಲ್ಲೋ ಒಂದು ಹೂಡಿಕೆ ಮಾಡ್ತೈತಿ. ಅದ್ರ ಮ್ಯಾಗ ಏನು ಬಡ್ಡಿ ಬರ್ತೈತಿ, ಅದ್ರ ಮ್ಯಾಗ ಏನು ಇನ್ಕಮ್ ಬರ್ತೈತಿ, ಅದಕ್ಕೆ ನಾವು ಏನಂತ ಕರಿತೀವಿ ರೀ? ಇನ್ಕಮ್ ಆನ್ ಅಥವಾ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ಇದು ಕೂಡ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ಗೆ ಏನ್ರಿ ಇದೆ, ಇಟ್ ಈಸ್ ಆಲ್ಸೋ ಇಟ್ ಈಸ್ ದ ಫಾರ್ಮ್ ಆಫ್ ದಿ ಇನ್ಕಮ್. ಸೊ ದೀಸ್ ಆರ್ ದಿ ಮೇಜರ್ ಇನ್ಕಮ್ ಫ್ರಮ್ ದಿ ಸೋರ್ಸಸ್ ಆಫ್ ದಿ ಆರ್ಗನೈಜೇಷನ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದು ಯಾವತ್ತು ಎಲ್ಲ ತನ್ನ ಏನು ಪ್ರಾಫಿಟ್ ಬರ್ತೈತಿ ಅದರೊಳಗೆ ಏನು ಸರ್ಪ್ಲಸ್ ಆಗಿರ್ತೈತಿ ಏನು ಇಲ್ಲಿಗೆ ಎಲ್ಲನೂ ಎಲ್ಲಿ ಮೇಂಟೈನ್ ಮಾಡ್ತೈತಿ ಅಂದರೆ ಕ್ಯಾಪಿಟಲ್ ಫಂಡ್ ಅಂತೇಳಿ ಅಥವಾ ಬ್ಯಾಲೆನ್ಸ್ ಶೀಟ್ ಒಳಗೆ ನಾವು ಲಯಬಿಲಿಟಿ ಸೈಡ್ ಏನಂತ ತೋರಿಸ್ತೀವಿ ರೀ? ಫಂಡ್ ಅಂತೇಳಿ ತೋರಿಸ್ತು. ಇಲ್ಲಿ ಏನು ನೀವು ಐ ಅಕೌಂಟ್ದಾಗ ಸರ್ಪ್ಲಸ್ ಬಂದಿರ್ತೈತಿ, ಇಲ್ಲಿ ತಂದು ಆ್ಯಡ್ ಮಾಡೋದ, ಡೆಫಿಸಿಟ್ ಬಂದಿತ್ತು ಅಂದ್ರೆ ಲೆಸ್ ಮಾಡೋದ, ಈ ವರ್ಷ ಡೊನೇಷನ್ ಸ್ಪೆಸಿಫಿಕ್ ಡೊನೇಷನ್ ಬಂದರೆ ಆ್ಯಡ್ ಮಾಡೋದ, ಲೈಫ್ ಮೆಂಬರ್ಶಿಪ್ ಫೀಸ್ ಬಂದಿತ್ತು ಅಂದ್ರೆ ಆ್ಯಡ್ ಮಾಡೋದ, ಆನಂತರ ನೆಕ್ಸ್ಟ್ ರೀ ಲಿಗ್ಯಾಸಸ್ ಇತ್ತಂದರೆ ಆ್ಯಡ್ ಮಾಡೋದ, ಎಂಡೋಮೆಂಟ್ ಫಂಡ್ ಇತ್ತಂದರೆ ಆ್ಯಡ್ ಅಂದ್ರೆ ಇಟ್ ಈಸ್ ದ ಕ್ಯಾಪಿಟಲ್ ಫಂಡ್ ಇನ್ಕ್ಲೂಡ್ಸ್ ದಿ ಆಲ್ ವೇರಿಯಸ್ ಕ್ಯಾಪಿಟಲ್ ಸೋರ್ಸಸ್. ಕ್ಯಾಪಿಟಲ್ ಸೋರ್ಸ್ ಇರಬೇಕು ಅವು, ರೆವಿನ್ಯೂ ಸೋರ್ಸ್ ಅಲ್ಲ. ರೆವಿನ್ಯೂ ಸೋರ್ಸ್ ಅಂದರೆ ನೀವು ಐ ಅಕೌಂಟಿಗೆ ಡೈರೆಕ್ಟ್ ಏನು ಮಾಡಬೇಕು, ಇಲ್ಲಿ ಕ್ರೆಡಿಟ್ ಕೊಡಬೇಕು. ಸೊ ನೋಡೋಣ ಪ್ರಾಬ್ಲಮ್ ಒಳಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ಈಗ ಸದ್ಯ ಪ್ರಾಬ್ಲಮ್ ಬಗ್ಗೆ ಥಿಂಕ್ ಮಾಡಬೇಡ್ರಿ, ಫಸ್ಟ್ ಥಿಯರಾಟಿಕಲ್ ಪಾರ್ಟ್ ಏನೈತೆ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲೇನು ಹೇಳ್ತಾನೆ ರೀ? ದ ಸರ್ಪ್ಲಸ್ ಈಸ್ ಜನರೇಟೆಡ್ ಫ್ರಮ್ ದಿ ಎಕ್ಸಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್. ಇಟ್ ಈಸ್ ಅ ಕಾಮನ್. ಯಾಕಂತಂದ್ರೆ ನಾವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓಪನ್ ಮಾಡೋ ಬದಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಓಪನ್ ಮಾಡಿರ್ತೀವಿ. ಇನ್ಕಮ್ ಒಂದು 10,000 ರೂಪಾಯಿ ಬರ್ತೈತಿ, ಏನಾರು ಡೊನೇಷನ್ ಆಗಿರ್ಬೋದು ಅಥವಾ ಏನ್ರಿ ಇಂಟ್ರೆಸ್ಟ್ ಆನ್ ದಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಇನ್ನು ಎಕ್ಸ್ಪೆನ್ಸಸ್ಗಳು ಒಂದು 8,000 ರೂಪಾಯಿ ಆಗ್ತವೆ. ನಾವೇನು ರೆಂಟ್ ಕೊಡೋದಾಗಿರ್ಬೋದು ಅಥವಾ ಆನರೇರಿಯಮ್ ಕೊಡೋದಾಗಿರ್ಬೋದು, ಓಕೆ ಏನು ಆರ್ಗನೈಜೇಷನ್ದ ಎಕ್ಸ್ಪೆನ್ಸಸ್ಗಳು ಬುಕ್ ಮಾಡಿ ಏನು 2,000 ಅಡಿಷ್ನಲ್ ಬರ್ತೈತಿಲ್ಲ, ದಿಸ್ ಇಸ್ ಕಾಲ್ಡ್ ಎ ಸರ್ಪ್ಲಸ್ ಅಂತೇಳಿ ಕರಿತೀವಿ. ಸರ್ಪ್ಲಸ್ ಈಸ್ ಆ್ಯನ್ ಎಕ್ಸಸ್ ಆಫ್ ದಿ ಅಥವಾ ಇಟ್ ಈಸ್ ಎ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್ ಅಥವಾ ಇಟ್ ಈಸ್ ಎ ಎಕ್ಸಸ್ ಆನ್ ದಿ ಎಕ್ಸ್ಪೆಂಡಿಚರ್. ಏನು ಹೆಚ್ಚಿಗೆ ಬರ್ತೈತೆ ಅದಕ್ಕೆ ನಾವು ಸರ್ಪ್ಲಸ್ ಅಂತೇಳಿ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸರ್ಪ್ಲಸ್ ಈಗ ನೋಡ್ರಿ, ಏಕ ವ್ಯಕ್ತಿ ವ್ಯಾಪಾರಸ್ಥಿದ್ದ ಪ್ರಾಫಿಟ್ ಬಂತು, ಯಾರ ಮಾಲಕ್ ತಗೋತಾರೆ. ಪಾರ್ಟ್ನರ್ಶಿಪ್ ಒಳಗೆ ಪ್ರಾಫಿಟ್ ಬಂತು, ಪಾರ್ಟ್ನರ್ಸ್ ತಗೋತಾರೆ. ಕಂಪ್ನಿ ಒಳಗೆ ಪ್ರಾಫಿಟ್ ಬಂತು, ಡೈರೆಕ್ಟ್ ರೆಮ್ಯುನರೇಷನ್ ಅಂತೇಳಿ ತಗೋತಾರೆ. ಆದ್ರೆ ನಾಟ್ ಪ್ರಾಫಿಟ್ ಆರ್ಗನೈಜೇಷನ್ ಒಳಗೆ ಇಲ್ಲಿ ಸರ್ಪ್ಲಸ್ ಬಂದಿಂದ ಯಾವತ್ತು ಯಾರು ತಗೊಳಂಗಿಲ್ಲ? ಮೆಂಬರ್ಸ್ ತಗೊಳಂಗಿಲ್ಲ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು. ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಇಟ್ ಶುಡ್ ನಾಟ್ ಬಿ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದಿ ಮೆಂಬರ್ ಆಫ್ ದ ಆರ್ಗನೈಜೇಷನ್. ಈ ಆರ್ಗನೈಜೇಷನ್ಗೆ ಆರ್ಗನೈಜೇಷನಲ್ಲಿ ಇದ್ದಂಥ ಯಾವುದೇ ಸದಸ್ಯನಿಗೂ ಏನು ಮಾಡಂಗಿಲ್ಲ ರೀ? ಇದನ್ನು ಸರ್ಪ್ಲಸ್ನ ಡಿಸ್ಟ್ರಿಬ್ಯೂಷನ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲಪ್ಪ ಅಂತಂದ್ರೆ ನಾ ಹೇಳಿದ್ದೇನೆ, ಇಲ್ಲಿ ಯಾವುದೇ ಟ್ರಸ್ಟಿಗಳು, ಯಾಕಂತಂದರೆ ಇಲ್ಲಿ ಟ್ರಸ್ಟಿಗಳು ಅಂತೇಳಿ ಅಪಾಯಿಂಟ್ ಆಗಿರ್ತಾರೆ ಅಥವಾ ಮೆಂಬರ್ಸ್ ಅಂತೇಳಿ ಅಪಾಯಿಂಟ್ ಆಗಿರ್ತಾರೆ. ಈ ಮೆಂಬರ್ಸ್ಗಳ ಕ್ಯಾಪಿಟಲ್ ಅಂತೇಳಿ ಕೊಟ್ಟಿರಂಗಿಲ್ಲ ಆರ್ಗನೈಜೇಷನ್ಗೆ. ಏನಂತೇಳಿ ಕೊಟ್ಟಿರ್ತಾರೆ ಅವ್ರ? ದಾನ ಅಂತೇಳಿ ಕೊಟ್ಟಿರ್ತಾರೆ. ಸೊ ದಾನ ಅಂತೇಳಿ ಕೊಟ್ಟಾಗ ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಈಗ ನೀವು ಒಂದು ಸ್ಕೂಲಿಗೆ ಕಾಲೇಜ್ಗೆ ಒಂದು 5 ಎಕರೆ ದಾನ ಕೊಟ್ಟರಿ, ಆ ಸ್ಕೂಲ್ ಭಾರಿ ನಡೆದೈತಿ, ಸ್ಟ್ಯಾಂಡರ್ಡ್ ಆಗೈತಿ, ಅಲ್ಲೆಲ್ಲ ಫೀಸ್ ಸಿಕ್ಕಾಬಿಟ್ಟೆ, ಹಂಗಂತೇಳಿ ನಾವು ನಾ ದಾನ ಕೊಡಿ ನನಗೆ ಇದ್ರೊಳಗೆ ಬರೋ ಇನ್ಕಮ್ ಕೊಡಂದರೆ ಹೈಲಿ ಇಂಪಾಸಿಬಲ್. ಸೊ ಅದಕ್ಕಾಗಿ ಇಲ್ಲಿ ಅವತ್ತು ಶುಡ್ ನಾಟ್ ಬಿ ಡಿಸ್ಟ್ರಿಬ್ಯೂಟ್ ಅಮಂಗ್ ದಿ ಮೆಂಬರ್ಸ್. ಮೆಂಬರ್ಗೆ ಯಾವುದೇ ಥರನಂತ ಏನು ಮಾಡಂಗಿಲ್ಲ ರೀ? ಪ್ರಾಫಿಟ್ ಅದು ಅಲ್ಲಿ ಬಂದಂಥ ಸರ್ಪ್ಲಸ್, ಇಲ್ಲಿ ಸರ್ಪ್ಲಸ್ ಅನ್ಕೋತ ಹೋಗ್ಬೇಕು ನೀವು. ಸರ್ಪ್ಲಸ್ನ ಏನು ಮಾಡಂಗಿಲ್ಲ ರೀ? ಡಿಸ್ಟ್ರಿಬ್ಯೂಷನ್ ಮಾಡಂಗಿಲ್ಲ. ಆದ್ರೆ ಅದನ್ನು ಏನು ಮಾಡಬೇಕು ಅಂತಂದ್ರೆ ಆ್ಯಡ್ ಮಾಡಬೇಕು. ಅದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಹೇಳ್ತಾನಪ್ಪ ಅಂತಂದರೆ, ಇಟ್ ಈಸ್ ಅ ನಾನ್ ಪ್ರಾಫಿಟ್ ರೆಪ್ಯುಟೇಷನ್ ಆನ್ ದ ಬೇಸಿಸ್ ಆಫ್ ದೇರ್
ಕಾಂಟ್ರಿಬ್ಯೂಷನ್ ಟು ದ ವೆಲ್ಫೇರ್. ಯಾವತ್ತು ಒಂದು ರೆಪ್ಯುಟೇಷನ್ ಅದ್ರ ಗುಡ್ ವಿಲ್ ತಯಾರಾಗಬೇಕಾದ್ರೆ ಅದು ಎಷ್ಟು ಸೊಸೈಟಿಗೆ ಅವಲಂಬಿತ, ಎಷ್ಟು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಿತಿ, ತಂದು ಎಷ್ಟು ಸಕ್ರಿಫೈಸ್ ಮಾಡಿತ್ತು ಅನ್ನೋದ್ರ ಮ್ಯಾಗ ಆ ಒಂದು ಏನಾಗಿರ್ತೈತಿ ಆರ್ಗನೈಸೇಷನ್ ನೇಮ್ ಬಂದಿರ್ತೈತಿ. ನಾಟ್ ದಿ ಕಸ್ಟಮರ್ ಅಥವಾ ಓನರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ ಅಂತ ಇರಂಗಿಲ್ಲ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ಯಾವುದೇ ಥರದಂಥ ಸರಕು ಸೇವೆಗಳನ್ನು ಮಾರೋದಾಗಲಿ ತೊಗೊಳೋದಾಗಲಿ ಮಾಡ್ತಿರಂಗಿಲ್ಲ. ಅದಕ್ಕೆ ಇಲ್ಲಿ ಏನಿರಂಗಿಲ್ಲ ರೀ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಕ್ವಶನ್ ಬರೋಂಗಿಲ್ಲ. ಅದೇ ಥರ the accounting information provided by the such organization is meant for the potential contributors to meet the statutory requirement. The statutory requirements ಅಂದರೆ ಏನು ನಿಯತಕಾಲಿಕ ಅಂದ್ರೆ ಕಂಪಲ್ಸರಿ, ಸ್ಟ್ಯಾಟ್ಯುಟರಿ ಅಂದರೆ ಕಂಪಲ್ಸರಿ. ಅದನ್ನು ನಾವು ಏನು ಮಾಡ್ಬೇಕು ರೀ, ರಿಕ್ವೈರ್ಮೆಂಟ್ನ ಮೀಟ್ ಮಾಡಬೇಕು. ಯಾರಪ್ಪ ಅಂತಂದ್ರೆ ಆರ್ಗನೈಸೇಷನ್ದವ್ರು ಪ್ರೆಸೆಂಟ್ ಆಗಿರ್ಬೋದು ಅಥವಾ ಪೊಟೆನ್ಷಿಯಲ್ ಕಾಂಟ್ರಿಬ್ಯೂಷನ್ ಮುಂದೆ ಆಗುವಂಥದ್ದು ಇರ್ಬೋದು. ಅವುಗಳನ್ನೆಲ್ಲ ನಾವು ಏನು ಮಾಡ್ಬೇಕು ರೀ, ಏನು ರೀ ನಾವು ರಿಕ್ವೈರ್ಮೆಂಟನ್ನು ಕೊಡಬೇಕು. ಯಾರಿಗೆ ರೀ, ಇಲ್ಲೇನು ರಿಜಿಸ್ಟರ್ ಆಫ್ ಸೊಸೈಟೀಸ್ ಅಂತ ಇತ್ತಲ್ಲ ಅವ್ರಿಗೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ದೀಸ್ ಆರ್ ದಿ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದಿ ಸಚ್ ಆರ್ಗನೈಸೇಷನ್. ಸೊ ಬರ್ಕೋರು ಒಂದು ಏನು ಕೇಳನ್ರಿ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 2 ಮಾರ್ಕ್ಸ್ ಅವ್ರಿಗೆ ಏನು ಕೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ಇತ್ತು ನೋಡ್ರಿ, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಓನರ್ಶಿಪ್. ಯಾವುದಾದ್ರೂ ಎನಿ 2 ಯಾವುದಾದ್ರೂ 2 ಫೀಚರ್ಸ್ ಹೇಳಂದನು ನಾವು 4 ಬರ್ಕೊಂಡು ನಾಳೆ ಎಕ್ಸಾಮ್ದಾಗ ಯಾವುದು ಬರ್ತೈತಿ ಬರೀ ಮೊದಲನೇದು ಬರ್ಕೊಂಡು. These organizations are providing service to a specific group or public at large. ಎಕ್ಸಾಂಪಲ್ ಅಲ್ಲೇ ಮುಂದೆ ಈ ಎಕ್ಸ್ ಅಂತ ಹೇಳಿ ಬರಲಿ, ಅಥವಾ ಈ ಥರ ಎಕ್ಸಾಂಪಲ್ ಅಂತೇಳಿ ಈ ಥರನೂ ಶಾರ್ಟಾಗಿ ಬರಿಬೋದು ನಾಳೆ ಎಕ್ಸಾಮ್ದಾಗ. ಜಿ ಅಂತೇಳಿ ಅಂದರೆ ಟೈಮ್ ಸೇವ್ ಆಗ್ತೈತಿ. ದ್ಯಾಟ್ ಈಸ್ ಅದು ಬರಿಬೇಕಾರೆ ಅಂತೇಳಿ ಬರಿಬೇಕು. ಸೊ ಎಕ್ಸಾಂಪಲ್ಸ್: ಎಜುಕೇಷನಲ್ ಟ್ರಸ್ಟ್, ಹೆಲ್ತ್ ಕೇರ್, sports club, etc. ಎರಡನೇದು ಸೆಕೆಂಡ್ ಒನ್. ಇದ್ರೊಳಗೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ಅನ್ಬೇಕಾರೆ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಏನು ಹೇಳ ನೋಡ್ರಿ. ಸೊ ಅನ್ನತ್ರ ವಿದೌಟ್ ಎನಿ ಕನ್ಸಿಡ್ರೇಷನ್ ಆಫ್ ಕಾಸ್ಟ್. ಕನ್ಸಿಡ್ರೇಷನ್ ಅಂದರೆ ಯಾವುದೇ ಥರನಾದಂಥ ಅಪೇಕ್ಷಣೆ ಇಲ್ಲ, ಯಾವುದೇ ಥರನಾದಂಥ ಸಂಭಾವನೆ ಇಲ್ಲ. ಈಗ ಕನ್ಸಿಡ್ರೇಷನ್ ಅಂದರೆ ಏನಾದರೂ ಕೊಟ್ಟರೆ ಏನಾದರೂ ಅವ್ರು ಮರಳಿ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು 10 ರೂಪಾಯಿ ಹೋಗಿ ಕಿಶನ್ ಅಂಗಡಿಯಾಗ ಕೊಟ್ಟರೆ 10 ರೂಪಾಯಿದು ಗೂಡ್ಸ್ ಕೊಡ್ಬೇಕು. ದಟ್ ಈಸ್ ಕಾಲ್ಡ್ ಎ ಕನ್ಸಿಡ್ರೇಷನ್. ಬಟ್ ಇಲ್ಲಿ ಯಾವುದೇ ಥರದಂಥ ಕನ್ಸಿಡ್ರೇಷನ್ ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಯಾರ ಕಡೆಯಿಂದ ರೀ, ಕಾಸ್ಟ್ ಆಗಿರ್ಬೋದು, ಕ್ರೀಡ್ ಆಗಿರ್ಬೋದು, ಕಲರ್ ಆಗಿರ್ಬೋದು. ಇಟ್ ಈಸ್ ಎ ಸೋಲ್ ಏಮ್ ಟು ಪ್ರೊವೈಡ್ ದ ಸರ್ವಿಸ್. ಒಟ್ಟಾರೆ ಇದರದ್ದು ಉದ್ದೇಶ, ಒಂದೇ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ವಿಸ್ ಕೊಡೋದ. ಯಾರಿಗ್ರಿ? ಜನರಿಗೆ. ಯಾವುದೇ ಥರನಾದಂಥ ಪ್ರಾಫಿಟ್ ಮಾಡ್ಕೊಳ್ಳ. ಈಗ ಒಂದನೇದು ಬರ್ಕೊಂಡ್ರೆ ಇನ್ನು ನೆಕ್ಸ್ಟ್ ಎರಡನೇದು ಇದನ್ನು ಬರ್ಕೊಡ್ರಿ. ದೀಸ್ ಆರ್ಗನೈಸೇಷನ್ಸ್ ಆರ್ ಮ್ಯಾನೇಜ್ಡ್ ಬೈ. ಈ ಆರ್ಗನೈಸೇಷನ್ ಯಾರು ನಿರ್ವಹಣೆ ಮಾಡ್ತಾರಪ್ಪ? ದೀಸ್ ಆರ್ಗನೈಸೇಷನ್ಸ್ ಆರ್ ಮ್ಯಾನೇಜ್ಡ್ ಬೈ trustees or its members, or its member. It's organized as a ಇವುಗಳನ್ನ ಸ್ಥಾಪಿಸಬೇಕು. ಆರ್ಗನೈಸ್ಡ್ ಅಥವಾ ಎಸ್ಟಾಬ್ಲಿಷ್ ಅಥವಾ ಎಷ್ಟು ಕಮೆಂಟ್ಸ್ ಅನ್ಬೋದು, ಆರ್ಗನೈಸ್ಡ್ ಅನ್ಬೋದು, ಅಥವಾ ಇಟ್ ಸ್ಟಾರ್ಟೆಡ್ ಅನ್ಬೋದು. ಇಟ್ ಆರ್ಗನೈಸ್ಡ್ ಆ್ಯಸ್ ಎ ಚಾರಿಟೇಬಲ್ ಟ್ರಸ್ಟ್. ಇವುಗಳನ್ನ ಏನಂತೇಳಿ ಸ್ಥಾಪನೆ ಮಾಡ್ಬೇಕ್ರಿ? ಚಾರಿಟೇಬಲ್
ಟ್ರಸ್ಟ್ ಅಂತೇಳಿ ಸ್ಥಾಪನೆ ಮಾಡಬೇಕು. ಸೊ ನೆಕ್ಸ್ಟ್ ಮೂರನೇದು, the main sources of income the main sources of income the main sources of income of the organizations are ನಂಬರ್ ಎ. ನಾಳೆ ಎಕ್ಸಾಮ್ದಾಗ ಸ್ವಲ್ಪ ಬಿಡಿ ಚಂದಂಗೆ ಬರೀ. ನಂಬರ್ ಎ ಯಾವುದಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಷನ್. ನಂಬರ್ ಬಿ ಲೈನ್ ಬೈ ಲೈನ್ ಬೈ. ನಂಬರ್ ಬಿ ಡೊನೇಷನ್ಸ್. ಸ್ಪೆಲ್ಲಿಂಗ್ ಬೇಕಾದ್ರೆ ನಾ ಆನಂತರ ಸ್ಕ್ರೀನ್ಶಾಟ್ ಮಾಡಿ ನಿಮ್ಗೆ ಕಳಿಸಿರ್ತೀನಿ. ಈ ಕ್ಲಾಸ್ ಮುಗಿದ ನಂತರ ನೀವು ಅದನ್ನು ಜೂಮ್ ಮಾಡಿಕಿಸಿಂದ ಸ್ಪೆಲ್ಲಿಂಗ್ಗಳು ಕರೆಕ್ಷನ್ ಮಾಡ್ಕೊರಿ. ಇದ್ರೊಳಗೆ ಅಷ್ಟು ಕ್ಲಿಯರ್ ಬಂದಿರ್ಕಿಲ್ಲ ಅಂದ್ರೆ, ಅಥವಾ ಈಗ ನೀವು ಸ್ಕ್ರೀನ್ಶಾಟ್ ಮಾಡಿ ಜೂಮ್ ಮಾಡಿ ನೋಡ್ಬೋದು. ಡೊನೇಷನ್ಸ್, ಲಿಗ್ಯಾಸಿಸ್. ಸಬ್ಸ್ಕ್ರಿಪ್ಷನ್ ಅಂದ್ರೆ ವಂತಿಕೆ, ಡೊನೇಷನ್ ಅಂದ್ರೆ ದೇಣಿಗೆಗಳು, ಲಿಗ್ಯಾಸಿಸ್ ದತ್ತಿ ನಿಧಿ, ಗ್ರ್ಯಾಂಟ್ ಇನ್ ಏಡ್ ಅನುದಾನಗಳು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ದೀಸ್ ಆರ್ ದಿ ಮೇಜರ್ ಸೋರ್ಸಸ್ ಆಫ್ ದಿ ಇನ್ಕಮ್. ಇವೆಲ್ಲ ಪ್ರಮುಖವಾದಂಥ ಆದಾಯದ ಮೂಲಗಳು ಎದುರು ಈ ಆರ್ಗನೈಸೇಷನ್. ಸೊ ನೆಕ್ಸ್ಟ್ ಇನ್ನೊಂದು ಬರೀರ್ಬೇಕಾದ್ರೆ, in case of surplus is generated in excess of over expenditure is to be added to capital fund, comma, it should not be ಅಥವಾ ಹ್ಯಾಂಡ್ಸ್ ಅಂದ್ರೂ ನಡೀತಿದೆ. ಆದ್ದರಿಂದ it should not be distributed ಹಂಚಿಕೆ. ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಹಂಚುವುದು. ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದಿ ಮೆಂಬರ್ಸ್ ಏನು ಮಾಡಂಗಿಲ್ಲ ರೀ, ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಂಗಿಲ್ಲ. ಇಟ್ ಈಸ್ ಎ ಎಕ್ಸೆಪ್ಷನ್. ಎಲ್ಲ ಆರ್ಗನೈಸೇಷನ್ಸ್ ಒಳಗೂ, ಎಲ್ಲ ಕಂಪ್ನಿ ಒಳಗೂ, ಎಲ್ಲ ಫರ್ಮ್ ಒಳಗೂ ಯಾವತ್ತೂ ಪ್ರಾಫಿಟನ್ನ ಆ ಮೆಂಬರ್ಸ್ ಹಂಚ್ಕೋತಾರೆ. ಬಟ್ ಇದು ಒಂದು ಎಕ್ಸೆಪ್ಷನ್. ಇದು ಒಳಗೆ ಮಾತ್ರ ಯಾವುದೇ ಥರನಂಥ ಪ್ರಾಫಿಟ್ ಅಥವಾ ಸರ್ಪ್ಲಸ್ನ ಹಂಚ್ಕೊಳ್ಳಂಗಿಲ್ಲ. ಇದನ್ನು ಕಾಂಪಿಟೇಟಿವ್ ಎಲ್ಲ ಇಂಟ್ರಿ ಒಳಗೂ ಕೇಳ್ತಿರ್ತಾರೆ. ಯಾಕಂತಂದ್ರೆ ನಾಳೆ ನೀವು ಒಂದು ಕಾಲೇಜ್ ಇಂಟ್ರಿಗೆ ಹೋದ್ರಿ, ಒಂದು ಕಾಲೇಜ್ ಯಾವುದೋ ಒಂದು ರೆಪ್ಯೂಟೆಡ್ ದೊಡ್ಡ ಬನಾರಸ್ ಅಂತ ಕಾಲೇಜ್ ಲಕ್ಷ ಗಂಟಲೆ ಪೇಮೆಂಟ್ ಇರ್ದಿತ್ತು. ಅಲ್ಲಿ ಹೋದಾಗ ಇಂಟ್ರಿ ಒಳಗೆ ಕೇಳ್ತಾನೆ, ಹಾಂ ನಮ್ಮ ಟ್ರಸ್ಟ್ನಾಗ ಇಷ್ಟು ನಾವು ಮೆಂಬರ್ ಅದೀವಿ, ಒಂದು 50 ಲಕ್ಷ ರೂಪಾಯಿ ಫಾಯ್ದೆ ಆಗೈತಿ, ಮತ್ತು ಹೆಂಗೆ ಹಂಚ್ಕೋದು ಅಂತ ಕೇಳಿದ್ಕೂಲ ಅವಾಗ ಹೇಳಬಾರ್ದು, ಸರ್ ನೀವು ಎಟ್ಟೆಟ್ಟು ಹಾಕಿರಿ ಅಷ್ಟೆಟ್ಟು ಹಂಚ್ಕೋಬೇಕು. ನಾನು ಇಟ್ ಶುಡ್ ನಾಟ್ ಬಿ ಡಿಸ್ಟ್ರಿಬ್ಯೂಷನ್. ಅದನ್ನು ಕಂಪಲ್ಸರಿ ಹೇಳಬೇಕು. ಅಕಸ್ಮಾತ್ ಹಂಗೆ ಏನಾದರೂ ಹಂಚ್ಕೊಂಡ್ರು, ಇನ್ ಕೇಸ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡ್ರು, ಇಟ್ ಈಸ್ ಅ ಆಫೆನ್ಸ್. ಇದು ಒಂದು ಅಪರಾಧ. ನಾಳೆ ಅವ್ರಿಗೆ ಜೈಲು ಶಿಕ್ಷೆ ಆಗ್ತೈತಿ. ಇಟ್ ಈಸ್ ಅ ವೆರಿ ಪನಿಷ್ಮೆಂಟ್ ಐತ್ರಿ ಅದು. ನಾಳೆ ಅಡಿಟ್ ಒಳಗೆ ಸಿಕ್ತು, ಅಥವಾ ನಾಳೆ ಏನಾದರೂ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಒಳಗೆ ಸಿಕ್ತು, ಈ ಫಾಯ್ದೆ ಇಲ್ಲಿ ಹೋತಂದಾಗ ಅವಾಗ ಏನಾದರೂ ಹಂಚ್ಕೊಂಡ್ರೆ ಇಟ್ ಈಸ್ ಎ ಆಫೆನ್ಸ್. ಸೊ ದಿಸ್ ಇಸ್ ಇನಫ್ ನನಗೆ ಅನ್ನಿಸ್ತೈತ್ರಿ. ಒಂದು 4 ಪಾಯಿಂಟ್ಸ್ ಇನಪ್ಪ. ಇನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏರಿಯಾಗೆ ಬರೋಣ್ರಿ. ವೆರಿ ಇಂಪಾರ್ಟೆಂಟ್ ಏರಿಯಾ ಏನಪ್ಪ ಅಂದ್ರೆ ಅಕೌಂಟಿಂಗ್ ರೆಕಾರ್ಡ್ಸ್. ಯಾಕಂದರೆ ಇನ್ಮ್ಯಾಗ ನಾವೊಂದು ಥಿಯರಿ ಮುಗ್ದಂಗೆ ಆದ್ರೆ ಸ್ವಲ್ಪ, ಬಟ್ ಈ ಆ್ಯಕ್ಚುಲಿ ರೆಕಾರ್ಡ್ಸ್ ಅಂದ್ರೆ ನಾವು ಯಾವ ಬುಕ್ಸ್ಗಳು ರೆಕಾರ್ಡ್ ಮಾಡ್ತೀವಿ ಅದರ ನೇಚರಿಂದ ನಾವು ಏನು ಮಾಡೋಣ್ರಿ, ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಒಂದು ನಿಮ್ಮದು ಆರ್ಗನೈಸೇಷನ್ ಐತಿ.
ಎದ್ರದಪ್ಪ ಸ್ಪೋರ್ಟ್ಸ್ ಕ್ಲಬ್ ಐತಿ ಅಂತ ತಿಳ್ಕೊರಿ. ಸ್ಪೋರ್ಟ್ಸ್ ಕ್ಲಬ್ ಐತಿ ನಿಮ್ಮದು. ಸ್ಪೋರ್ಟ್ಸ್ ಕ್ಲಬ್ ಅಂದರೆ ಇವು ಪ್ರಾಫಿಟ್ ಮಾಡೋ ಸ್ಪೋರ್ಟ್ಸ್ ಕ್ಲಬ್ ಅಲ್ಲ, ಪಬ್ಲಿಕ್ಕಿಗಿರುವಂಥ ಚಾರಿಟೇಬಲ್ ಇರುವಂಥ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್. ಇಲ್ಲಿ ಒಂದು 10,000 ಸಬ್ಸ್ಕ್ರಿಪ್ಷನ್ ಬಂತು. ಏನು ಮಾಡೋರು ಇದನ್ನು ಅಕೌಂಟಿಂಗ್ ಮಾಡ್ಕೋಬೇಕಲ್ಲ. ಹಂಗಾರೆ ಅಕೌಂಟಿಂಗ್ ಮಾಡ್ಕೋಬೇಕಂತಂದ್ರೆ RP ಅಕೌಂಟ್ ಒಳಗೆ ನೀವು ಏನು ಮಾಡ್ತೀರಿ, ಡೆಬಿಟ್ ತೋರಿಸ್ತೀರಿ. ರಿಸೀಟ್ಗಳನ್ನೆಲ್ಲ ಡೆಬಿಟ್ ಮಾಡೋದ, ಪೇಮೆಂಟ್ಗಳನ್ನೆಲ್ಲ ಕ್ರೆಡಿಟ್ ಕೊಡುತ್ತೆ. ರಿಸೀಟ್ ಅಕೌಂಟ್ ಓಪನ್ ಮಾಡಿರಿ ಅಂದರೆ ಇಟ್ ಈಸ್ RP ಅಕೌಂಟು ಏನದಂಗತ್ರಿ, ಇಲ್ಲಿ ಒಂದು ರೆಕಾರ್ಡ್ ಅದಂಗೆ, ಅಕೌಂಟಿಂಗ್ ರೆಕಾರ್ಡ್ಸ್ ಅದಂಗೆ. ಅಂದರೆ ಯಾವ್ಯಾವ ಅಕೌಂಟ್ಗಳನ್ನ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದು ಹೇಳ್ಕೊತ ಹೋಗ್ತೀವಿ. ಸೊ RP ಅಕೌಂಟ್ ನೀವು ಓಪನ್ ಮಾಡಿರಿ. ಇನ್ನು ನೆಕ್ಸ್ಟ್ ನಾಳೆ ಒಂದು ಖರ್ಚು ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಏನ್ರಿ ಫೀಸ್ ಕೊಡ್ತೀರಿ, ಅಥವಾ ಲೆಕ್ಚರ್, ಈಗ ನಿಮ್ಮದು ಎಜುಕೇಷನ್ ಸೊಸೈಟಿ ಅಂತಂದ್ರೆ ಲೆಕ್ಚರ್ಗಳಿಗೆ ಫೀಸ್ ಕೊಡ್ತೀರಿ, ನೀವು ಲೆಕ್ಚರ್ಸ್ಗಳು ಸ್ಯಾಲ್ರಿ ಕೊಡ್ತೀರಿ. ಸೊ ಅದನ್ನೆಲ್ಲಿ ಅಕೌಂಟಿಂಗ್ ಮಾಡ್ಕೊಂಡು ನೀವು RP ಅಕೌಂಟಿಗೆ ಅಂತೂ ಪೇಮೆಂಟ್ ಆಯ್ತು, ನೋ ಇಶ್ಯೂಸ್. ಆದರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ರಿ, ಅದ IE ಅಕೌಂಟಿಗೆ ಹೋಗಿ ಎಕ್ಸ್ಪೆಂಡಿಚರ್ ಬೀಳ್ತಿದ್ದೆ, ಎಕ್ಸ್ಪೆಂಡಿಚರ್ ಆಗ್ತಿದ್ದೆ. ಸೊ ಅಂದರೆ ಇಲ್ಲಿ ನಾವು RP ಅಕೌಂಟು ಓಪನ್ ಮಾಡಬೇಕು, IE ಅಕೌಂಟು ಓಪನ್ ಮಾಡಬೇಕು. ಇನ್ ಫೈನಾನ್ಷಿಯಲ್ ಲಾಸ್ಟ್ ಫೈನಲಿ ಪೊಸಿಷನ್ ನೋಡೋಕೆ ಬ್ಯಾಲೆನ್ಸ್ ಶೀಟ್ನು ಓಪನ್ ಮಾಡಬೇಕು. ಇವೆಲ್ಲ ಏನಪ್ಪ ಅಂತಂದ್ರೆ ಅಕೌಂಟಿಂಗ್ ರೆಕಾರ್ಡ್ಸು. ಇವಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಫೈನಲ್ ಅಕೌಂಟ್ಸ್ ಅಂತಲೂ ಕರಿತೀವಿ. ಬರೆಸ್ತಾನೆ ಅದನ್ನು 2 ಮಾರ್ಕ್ಸ್ ಒಳಗೆ ಕೇಳ್ತಾನೆ. ವಾಟ್ ಆರ್ ದ ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ಬರಿಬೇಕು. ಇನ್ನು ಕೆಲವೊಂದಿಷ್ಟು ಇಲ್ಲಿ ಲಾಸ್ಟ್ ಟೈಮ್ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಕನ್ಫ್ಯೂಸ್ ಆಗಿದ್ದರು. ನಾವೊಂದು ಕ್ವಶನ್ ಕೇಳಿದ್ದೆ ನನ್ನ ಟೆಸ್ಟ್ ಒಳಗೆ, ವಾಟ್ ಆರ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ ಬೈ ದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಕ್ಯಾಶ್ ಬುಕ್ ಬರೆದಿರೋ ಓಕೆ, ನೋ ಇಶ್ಯೂಸ್. ಯಾಕಂದರೆ ಕ್ಯಾಶ್ ಬುಕ್ಕು ಕೂಡ ಇಲ್ಲೇ RP ಅಕೌಂಟದ ನೇಚರ್ ಇರ್ತೈತಿ, ಅದನ್ನು ನಾವು ಕೊಡ್ಬೋದು. ಇನ್ನು ಕೆಲವೊಂದಿಷ್ಟು ಮಂದಿ ಬೇರೆ ಬೇರೆ ಬರೆದಿದ್ರು, ಏನೇನು ಕೆಲವೊಂದಿಷ್ಟು ಬುಕ್ಸ್ಗಳು ಬರೆದಿದ್ರು. ಬಟ್ ಕ್ಯಾಶ್ ಬುಕ್ ಓಕೆ. ಇಲ್ಲಿ ಸ್ಟಾಕ್ ರಿಜಿಸ್ಟರ್ ಅಂತೇಳಿ ಕೊಟ್ಟಾನೆ. ಈ ಸ್ಟಾಕ್ ರಿಜಿಸ್ಟರ್ ಇದು ಫೈನಲ್ ಅಕೌಂಟಿಗೆ ಸಂಬಂಧಿಸಿದಲ್ಲ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಗೆ ಸಂಬಂಧಿಸಿದಲ್ಲ. ಅಂದ್ರೆ ಸಂಬಂಧಿಸಿದಲ್ಲ ಅಂತಂದ್ರೆ ವೆರಿಫಿಕೇಷನ್ ಆಗ್ತೈತಿ, ಎಡಿಟ್ ಆಗ್ತೈತಿ, ಆ ಪ್ರಶ್ನೆ ಇರತ್ತಿಲ್ಲ. ಸ್ಟಾಕ್ ರಿಜಿಸ್ಟರ್ ಅಂದರೆ ಏನು, ಈಗ ನಾವು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಇತ್ತು, ಆರ್ ಪ್ರಾಫಿಟ್ ಆರ್ಗನೈಸೇಷನ್ ಇತ್ತು, ಮ್ಯಾನುಫ್ಯಾಕ್ಚರ್ ಇತ್ತು, ಅಲ್ಲಿ ನಾವು ಸ್ಟಾಕ್ನ ಮೇಂಟೈನ್ ಮಾಡ್ತೀವಿ. ಗೂಡ್ಸ್ ಎಷ್ಟು ಇವತ್ತು ಗೂಡ್ಸ್ ಬಂತು, ಎಷ್ಟು ಹೋತು, ಎಷ್ಟು ಮಾರಿತು ಅನ್ನೋದ್ರ ಬಗ್ಗೆ ನಾವು ಸ್ಟಾಕ್ ರಿಜಿಸ್ಟರ್ ಮಾಡಬೇಕು. ಸ್ಟಾಕ್ ರಿಜಿಸ್ಟರ್ ಎದಕ್ಕೆ ಬೇಕು ನಮ್ಗೆ, ಓನ್ಲಿ ಫಾರ್ ದಿ ಟು ನೋಯಿಂಗ್ ದ ಕ್ವಾಂಟಿಟಿ, ಅಥವಾ ಗೋಡೌನ್ದಲ್ಲಿ ಎಷ್ಟು ಗೂಡ್ಸ್ ಐತಿ, ಇಷ್ಟು ಇದ್ರ ಸಂಬಂಧ ಬೇಕು. ಲಾಸ್ಟ್ ಫೈನಲಿ ಇಷ್ಟು ಸ್ಟಾಕ್ ಉಳಿದೈತಿ, ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ವರ್ಷ ಬೇರೆ. ಆದರೆ ಇಲ್ಲಿ ಸ್ಟಾಕ್ ರಿಜಿಸ್ಟರ್ ಏನು ಮೇಂಟೈನ್ ಮಾಡಿರಲ್ಲ, ಇದು ಏನಪ್ಪ ಅಂತ ಗೂಡ್ಸ್ಗಳದಲ್ಲ. ಈ ಸ್ಟಾಕ್ ಮೇಂಟೈನ್ ಮಾಡಿದ್ದೆ ಎದಕ್ಕಪ್ಪ ಅಂತಂದ್ರೆ ಓನ್ಲಿ ರೆಕಾರ್ಡ್ ಆಫ್ ದಿ ಆಲ್ ಫಿಕ್ಸ್ಡ್ ಅಸೆಟ್. ಯಾಕಂತಂದ್ರೆ ನಾಳೆ ನೀವು ಸ್ಪೋರ್ಟ್ಸ್ ಕ್ಲಬ್ ಐತಿ, ನೀವು ಸ್ಪೋರ್ಟ್ಸ್ ಕ್ಲಬ್ ಒಳಗೆ ಮೇಜರ್ ಏನಪ್ಪ, ಗ್ರೌಂಡ ನಮ್ಮ ದೊಡ್ಡದು ಏನು ಅಸೆಟ್ ಅದ, ಲ್ಯಾಂಡ್ ಅಸೆಟ್ ಅಥವಾ ಇಕ್ವಿಪ್ಮೆಂಟ್ಸ್ಗಳು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ದೊಡ್ಡ ಅಸೆಟ್. ಅದೇ ಎಜುಕೇಷನಲ್ ಟ್ರಸ್ಟ್ ಇತ್ತಂತಂದ್ರೆ ಅಲ್ಲಿ ಕೂಡ ಗ್ರೌಂಡ್ ಬರ್ತೈತಿ, ಲೆಕ್ಚರ್ ಹಾಲ್ಗಳು ಬರ್ತಾವೆ ದೊಡ್ಡ ದೊಡ್ಡ. ಅವೆಲ್ಲ ನಮ್ಮ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್. ಅದನ್ನು ಮೇಂಟೈನ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡ್ತು. ಅದು ಹೇಳಿದ ನಾವು ಸ್ಟಾಕ್ ರಿಜಿಸ್ಟರ್ ಟು ಕೀಪ್ ಕಂಪ್ಲೀಟ್ ರೆಕಾರ್ಡ್ ಆಫ್ ದಿ ಆಲ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕನ್ಸ್ಯೂಮಬಲ್ಸ್. ಸಣ್ಣ ಸಣ್ಣ ವಸ್ತುಗಳನ್ನ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಅಸೆಟ್, ಅದ್ರ ಸಂಬಂಧ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ನಾವು ಸ್ಟಾಕ್ ರಿಜಿಸ್ಟರ್ ಅಂತೇಳಿ ಕರಿತೀವಿ. ನಾಳೆ ಅದನ್ನು ಏನು ಬರೋದ್ರೆ ತಪ್ಪಲ್ಲ, ಯು ಕ್ಯಾನ್ ರೈಟ್ ಆಲ್ಸೋ. ಆದ್ರೆ ಮೇಜರ್ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಯಾವಪ್ಪ ಅಂದರೆ RP ಅಕೌಂಟ, ಅಂದರೆ ಕ್ಯಾಶ್ ಅಕೌಂಟ್. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ. ಅದನ್ನು ಬಿಟ್ಟರೆ ಸ್ಟೇಟ್ಮೆಂಟ್, ಯಾವ ಸ್ಟೇಟ್ಮೆಂಟ್ ರೀ, ಬ್ಯಾಲೆನ್ಸ್ ಶೀಟ್. ಅಂದರೆ ಇಲ್ಲಿ ಅಷ್ಟು ಕೂಡಿಸಿ ನಾವು ಫೈನಲ್ ಇರ್ತೀವಿ. ನಾವು ಬುಕ್ಸ್ ಅಂದರೆ ಯಾವ ರೀ, ಮೇಜರ್ RP ಮತ್ತು ಇನ್ಕಮ್ ಆ್ಯಂಡ್ ಮೇಜರ್ ಬುಕ್ಸ್. ಇದು ಫೈನಲ್ ಸ್ಟೇಟ್ಮೆಂಟ್ ಯಾವುದ್ರಿ, ಲಾಸ್ಟ್ ಅಲ್ಟಿಮೇಟ್ಲಿ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್. ಅಂದರೆ ಇಲ್ಲಿ ನಾವು ಏನು ಮಾಡ್ಬೇಕು ರೀ, ನಾಳೆ ವಾಟ್ ಆರ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಬೈ ದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೇಳಿದಂತಂದ್ರೆ ನೀವೇನು ಬರಿಬೇಕ್ರಿ, ಇವು 3 ಬರೆದ ಸ್ಟಾಕ್ ರಿಜಿಸ್ಟರ್ ಬರೆದ್ರು ಏನು ತಪ್ಪು ಇಲ್ಲಿ ಅದನ್ನು ನೋಡಿ. ನೇಮ್ ಎನಿ 2 ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ಡ್ ಬೈ ದ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಮೇಂಟೈನ್ಡ್ ಅಂತಂದ್ರೆ ಡೈಲಿ ಆಗೋ ಟ್ರಾನ್ಸಾಕ್ಷನ್, ಇದನ್ನು ಮೇಂಟೈನ್, ಸ್ಟಾಕ್ ರಿಜಿಸ್ಟ್ರು ಮೇಂಟೈನ್ ಮಾಡ್ತಾ ನಾವು ಹೇಳ್ಯಾನ ಇಲ್ಲಿ ಮೇಂಟೈನ್ಡ್ ಅಂತ ಹೇಳ್ಯಾನ. ಯು ಆರ್ ರಿಕ್ವೈರ್ಡ್ ಟು ಮೇಂಟೈನ್, ರಿಕ್ವೈರ್ಡ್ ಟು ಅಂತಾರೆ ಮಾಡಬೇಕು. ಯಾಕಂದರೆ ಎಲ್ಲ ಇಂಡಸ್ಟ್ರಿಗಳಿಗೂ
ಇವತ್ತು ಸ್ಟಾಕ್ ಮೇಂಟೈನ್ ಮಾಡತ್ತರ ಫಿಕ್ಸ್ಡ್ ಅಸೆಟ್ ರಿಜಿಸ್ಟರ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು. ಇವತ್ತು ನಾವು ಮನ್ಯಾಗ ಹೊಲ್ದಾಗೂ ಮಾಡ್ತು, ಏನ ಇವತ್ತು ಎಷ್ಟು ಗೊಂಜಾಳ ಬೆಳೆದ್ವಿ, ಎಷ್ಟು ಗೋಡೌನ್ದಾಗ ಐತಿ, ಎಷ್ಟು ಸೇಲ್ ಆಯ್ತು, ಇವೆಲ್ಲ ಮಾಡೋದು ದಟ್ ಈಸ್ ಟು ಮೇಂಟೈನ್ ಮ್ಯಾಂಡೇಟ್ರಿ. ಓಕೆ, ಇರಲಿ, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಭಾಳ ಡಿಸ್ಕಷನ್ ಮಾಡೋದು ಬೇಡ. ಈಗ ನೆಕ್ಸ್ಟ್ ಏನು ಬರೋಣಪ್ಪ ಅಂದ್ರೆ ಫೈನಲ್ ಅಕೌಂಟಿಗೆ ಬಂದುಬಿಡೋಣ. ಸೊ ಫೈನಲ್ ಅಕೌಂಟ್ಸ್ ಅಂದರೆ ಯಾವ್ಯಾವಪ್ಪ? ಫಸ್ಟ್ RP ಅಕೌಂಟ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ ಮತ್ತು ಬ್ಯಾಲೆನ್ಸ್ ಶೀಟ್. ಇವು ಮೂರೂ ನೀವು ಬರ್ಕೋಬೇಕು. ಯಾಕಪ್ಪ ಅಂತಂದ್ರೆ ಮ್ಯಾಕ್ ಹೆಡ್ಡಿಂಗ್ ಬರ್ರಿ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಫೈನಲ್ ಅಕೌಂಟ್ಸ್ ಆಫ್ ದಿ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಅದರೊಳಗೆ ಒಂದೇದು ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಟೈಟಲ್ ಬರ್ರಿ ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಸ್ಟ್ ಅಕೌಂಟ್ ಏನ್ರಿ? ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಓಕೆ, ಸೊ ನಾವು ಮತ್ತು ಫಸ್ಟ್ ಇಯರ್ಕನ ಬರ್ತೀನಿ ರೀ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಈ ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ ಮತ್ತು ಕ್ಯಾಶ್ ಅಕೌಂಟ ಬೋತ್ ಆರ್ ದಿ ಸೇಮ್ ಇನ್ ನೇಚರ್, ಏನು ಪಾರ್ಕಿಲ್ಲ. ಆದ್ರೆ ಪ್ರೊವೈಡೆಡ್ ಏನಂದ್ರೆ ನಾವಿಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತೀವಿ. ಡಬಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನೋದು ಇಲ್ಲಿ ಚೆಕ್ಗಳು ಬಂದಿದ್ದು ಎಂಟ್ರಿ ಮಾಡ್ಕೋತೀವಿ, ಕ್ಯಾಶ್ ಒಳಗೂ ಎಂಟ್ರಿ ಮಾಡ್ಕೋತೀವಿ. ಸೊ ಈ ಕ್ಯಾಶ್ ಬುಕ್ ಅಥವಾ RP, ಈಗ ಸದ ನೀವು ಕ್ಯಾಶ್ ಬುಕ್ ಅಂತ ತಿಳ್ಕೊರಿ. RP ಅಕೌಂಟ್ ಅನ್ನೋದು ಆಮೇಲೆ ಡಿಸ್ಕಷನ್. ಕ್ಯಾಶ್ ಬುಕ್ದೊಳಗೆ ನೀವು ಏನೇನು ಕಲ್ತೀರಿ ಫಸ್ಟ್ ಇಯರ್ಗೆ? ಸೊ ಕ್ಯಾಶ್ ಲೆಜ್ಜರ್ ಓಪನ್ ಮಾಡ್ತೀರಿ. ಸಿಂಪಲ್ ಕ್ಯಾಶ್ ಬುಕ್ ಇತ್ತಂದ್ರೆ ಒಂದು ಕಾಲಮ್ ಇಟ್ಟಿರ್ತೀರಿ, ಡಬಲ್ ಕಾಲಮ್ ಇತ್ತಂದ್ರೆ ಒಂದು ಮೂರು ಬ್ಯಾಂಕ್ ಕಾಲಮ್ ಆ್ಯಡ್ ಮಾಡಿರ್ತೀರಿ. ಕರೆಕ್ಟ್ ರೀ? ಸೊ ಹಂಗಾರೆ ಕ್ಯಾಶ್ ಬುಕ್ ಒಳಗೆ ನೀವೆಲ್ಲ ಡೆಬಿಟ್ ಸೈಡ್ ಏನಂತ ತೋರಿಸ್ತೀರಿ? ರಿಸೀಟ್ ತೋರಿಸ್ತೀರಿ. ಸೊ ಕ್ರೆಡಿಟ್ ಸೈಡೆಲ್ಲ ಪೇಮೆಂಟ್ ತೋರಿಸ್ತೀರಿ. ಇದನ್ನ ಯಾಕೆ ಹೇಳತ್ತಂದ್ರೆ ಪ್ರಾಕ್ಟಿಕಲ್ ಕ್ವಶನ್ ಬೀಳ್ತೈತೆ. ಅದು RP ಅಕೌಂಟನ್ನು ತೋರಿಸ್ತೀನಿ, ಒಂದು ಪ್ರಾಕ್ಟಿಕಲ್ ಕ್ವಶನ್ ಕೂಡ ಐತಿ. ಸೊ ಇಲ್ಲಿ ಸರ್ ಡೆಬಿಟ್ ರಿಸೀಟ್ ಆಗ್ತಾವ್ರಿ, ಕ್ರೆಡಿಟ್ ಪೇಮೆಂಟ್ ಯಾಕೆ ಆಗ್ತಾವ ಅಂತಂದ್ರೆ ನಾವು ಈಗಾಗಲೇ ಟೈಪ್ಸ್ ಆಫ್ ಅಕೌಂಟ್ಸ್ಗಳು ನೋಡಿದ್ವಿ. ಟೈಪ್ಸ್ ಆಫ್ ಅಕೌಂಟ್ಸ್ ಒಳಗೆ ನಾವು 5 ಟೈಪ್ಸ್ ಆಫ್ ಅಕೌಂಟ್ಸ್ಗಳು ನಾವು ನೋಡಿದ್ವಿ. ನಂಬರ್ 1 ಯಾವುದ್ರಿ? ಅಸೆಟ್ಸ್ ಅಥವಾ ಕ್ಯಾಪಿಟಲ್. ಎರಡನೇದು ಲ್ಯಾಬ್, ಮೂರನೇದು ಕ್ಯಾಪಿಟಲ್, ನಾಲ್ಕನೇದು ಇನ್ಕಮ್ಸ್ ಆ್ಯಂಡ್ ಗೇನ್ಸ್, ಐದನೇದು ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಇಲ್ಲಿ ಈ ಕ್ಯಾಶ್ ಅಕೌಂಟ್ ಯಾವ ಲೆಜರ್ ಕನ್ವೇ ಆಗ್ತೈತ್ರಿ? ಇದು ಅಸೆಟ್. ಕರೆಕ್ಟ್ ರೀ? ಅಸೆಟ್, ಕರೆಂಟ್ ಅಸೆಟ್ಸ್. ಯಾಕಂದ್ರೆ ಅಸೆಟ್ ಮತ್ತು ಕ್ಲಾಸಿಫೈ ಮಾಡ್ತಾನೆ. ಫಿಕ್ಸ್ಡ್ ಅಸೆಟ್ ಬೇರೆ, ಕರೆಂಟ್ ಅಸೆಟ್ಸ್ ಬೇರೆ. ಈ ಕರೆಂಟ್ ಅಸೆಟ್ಸ್ದು, ಈ ಅಸೆಟ್ಸ್ದು ಸೂತ್ರ ಏನು ಹೇಳ್ತೈತ್ರಿ? ಡೆಬಿಟ್ ಇನ್ಕ್ರೀಸ್ ಅಂತ ಹೇಳ್ತೈತಿ, ಕ್ರೆಡಿಟ್ ಡಿಕ್ರೀಸ್ ಅಂತ ಹೇಳ್ತೈತಿ. ಕರೆಕ್ಟಾ? ಇದು ಅಸೆಟ್ದು ಸೂತ್ರ. ಇನ್ಕ್ರೀಸ್ ಅಂದ್ರೆ ಬಂದಿದ್ದು, ಅಂದ್ರೆ ಹೆಚ್ಚಾಕೋತ ಹೋಗ್ಬೇಕು ಓಪನಿಂಗ್ ಬ್ಯಾಲೆನ್ಸ್ಗೆ. ಈಗ ಫಾರ್ ಎಕ್ಸಾಂಪಲ್ ಓಪನಿಂಗ್ ಬ್ಯಾಲೆನ್ಸ್ 10,000 ಐತಿ, ಮತ್ತು 5,000 ರೂಪಾಯಿ ಡೊನೇಷನ್ ಬತ್ತು, 4,000 ರೂಪಾಯಿ ಲೀಗಾಸಸ್ ಬತ್ತು, ಅಂದರೆ ಇನ್ಕ್ರೀಸ್ ಆಕೋತಿ, ಕೂಡ್ಕೋತ ಹೋಗ್ತೈತಿ. ಸೊ ಅದಕ್ಕೆ ನಾವು ಇದನ್ನ ಡೆಬಿಟ್ ಮಾಡ್ಬೇಕು. RP ಅಕೌಂಟ್ಸ್ಗಳು ಬಂದಿತ್ತಂದ್ರೆ ಸರ್ ನಮಗೆ ಬಂದೈತು ಇಲ್ಲೋ ಅಂತ ಹೆಂಗೆ ಗೊತ್ತಾಗ್ತೈತಿ? ಬಿಸ್ನೆಸ್ ಒಳಗೆ ಹೇಳಿರ್ತಾನೆ ನಾವು, ಕ್ಯಾಶ್ ರಿಶೂಡ್ ಫ್ರಮ್ ಸೊ ಆ್ಯಂಡ್ ಸೊ, ಡೊನೇಷನ್ ರಿಶೂಡ್, ಅಲ್ಲಿಗೆ ಅಸೆಸ್ ರಿಶೂಡ್ ಹೇಳಿರ್ತಾನೆ ನಾವು. ಯಾಕಂದ್ರೆ ನಿಮಗಂತೂ ಪ್ರಾಕ್ಟಿಕಲ್ ಕ್ವಶನ್ಸ್ ಡೈರೆಕ್ಟ್ RP ಅಕೌಂಟ್ ಅವಾಗ ಕೊಟ್ಬಿಟ್ಟಿರ್ತಾನೆ, ನೀವು ಅದನ್ನು ನೋಡಿ ಬರೀಬೇಕಷ್ಟು. ಅದ್ರೊಳಗೆ ನೀವು ಕ್ಲಾಸಿಫೈ ಮಾಡ್ಕೋಬೇಕು. I ಅಕೌಂಟಿಗೆ ಯಾವ ಹೋಗ್ತಾವೆ, ಬ್ಯಾಲೆನ್ಸ್ ಶೀಟಿಗೆ. ಇಷ್ಟು ಗೊತ್ತಿದ್ರೆ RP ಅಕೌಂಟದ್ದು ಐಡಿಯಾ ಇತ್ತಂದ್ರೆ ಇವು ಎರಡು ಲೆಜರ್ಸ್ಗಳು, ಇವು ಎರಡು ಸ್ಟೇಟ್ಮೆಂಟ್ಗಳು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಸೊ ಅದಕ್ಕೆ RP ಅಕೌಂಟ್ ಏನದ, ಇದು ಒಂದು ಯಾವ ನೇಚರ್ ಇದೆ? ಕ್ಯಾಶ್ ನೇಚರ್. ಸೊ ಅದಕ್ಕಾಗಿ ಇದಕ್ಕೆ ಡೆಬಿಟ್ ಸೈಡ್ ಬಂದಿದ್ದನ್ನೆಲ್ಲ ಡೆಬಿಟ್ ಮಾಡ್ಕೊತ ಹೋಗ್ಬೇಕು, ಪೇಮೆಂಟ್ ಆಗಿದ್ದನ್ನೆಲ್ಲ ಕ್ರೆಡಿಟ್ ಕೊಡಬೇಕು. ಈಗ ನೋಡ್ರಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಮ್ದು ಯಾವ್ದು ಐತ್ರಿ? ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಐತಿ. ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ ಬರ್ತೈತಿ, ಸಬ್ಸ್ಕ್ರಿಪ್ಷನ್ ಬರ್ತೈತಿ, ಸ್ಟೂಡೆಂಟ್ ಫೀಸ್ ಬರ್ತೈತಿ, ಮತ್ತು ಯಾರೋ ಲ್ಯಾಂಡ್ ಕೊಟ್ಟರು, ಇವೆಲ್ಲ ಬರ್ತಾವೆ. ಎಂಡೋಮೆಂಟ್ ಫಂಡ್ ಬರ್ತೈತಿ, ಇವೆಲ್ಲ ಬರ್ತಿರ್ತೈತಿ. ಹಂಗೆ ಪೇಮೆಂಟೂ ಆಗ್ತಿರ್ತಾವೆ. ಪೇಮೆಂಟ್ ಏನ? ಲೆಕ್ಚರ್ಸ್ಗಳಿಗೆ ಪಗಾರ, ಮತ್ತು PVNದ ಪೇಮೆಂಟ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ಮತ್ತು
ಲೆಕ್ಚರ್ ಹಾಲ್ ಕೊಟ್ಟಿರ್ತೀವಿ, ಆನಂತರ ರೆಂಟ್ ಏನಾದರೂ ಕೊಟ್ಟಿರ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟಿರ್ತೀವಿ. ಎಕ್ಸ್ಪೆನ್ಸಸ್ ಸೋ ಮೆನಿ, ಎಷ್ಟು ಬೇಕಾದಷ್ಟು ಎಕ್ಸ್ಪೆನ್ಸಸ್. ಅದೇನು ಇದು ಎಜುಕೇಷನಲ್ ಟ್ರಸ್ಟಿಗೆ ಹಿಂಗೆ ಇರಬೇಕಂತ ಹಾಗೆ ಇಲ್ಲ, ಅದು ನಾರ್ಮಲ್ ಆಗಿ ಪೇಮೆಂಟ್. ಈಗ ನಾವು ಎಕ್ಸ್ಪೆನ್ಸಸ್ಗಳು ಪೇಮೆಂಟ್ ಮಾಡ್ತೀವಿ, ಇನ್ಕಮ್ಸ್ಗಳು ರಿಶೂಡ್ ಮಾಡ್ತೀವಿ. ಇಲ್ಲಿ ಎರಡು ಕ್ಲಿಯರ್ ಆಯ್ತು ನಿಮಗೆ. ಅದ್ರ ಜೊತೆಗೆ ಕ್ಯಾಪಿಟಲ್ ನೇಚರ್ನು ಬಂದಿರ್ತಾವೆ ಇಲ್ಲಿ. ಯಾಕಂದರೆ ಕ್ಯಾಪಿಟಲ್ ನೇಚರ್ಸ್ ಅಂತಂದರೆ ಈಗ ನಾನು ಹೇಳೀನಿ, ಡೊನೇಷನ್ ಸ್ಪೆಸಿಫಿಕ್ ಇತ್ತು ಕ್ಯಾಪಿಟಲ್ ನೇಚರ್, ಲಿಗ್ಯಾಸಸ್ ಇತ್ತು ಕ್ಯಾಪಿಟಲ್ ನೇಚರ್, ಲೈವ್ ಮೆಂಬರ್ಶಿಪ್ ಇತ್ತು ಕ್ಯಾಪಿಟಲ್ ನೇಚರ್. ಅದೇ ಥರ ಕ್ಯಾಪಿಟಲ್ ಪೇಮೆಂಟ್ಸ್ಗಳು ಆಗಿರ್ತಾವೆ. ಕ್ಯಾಪಿಟಲ್ ಪೇಮೆಂಟ್ಸ್ ಅಂದರೆ ಯಾವ ರೀ? ಫಾರ್ ಎಕ್ಸಾಂಪಲ್ ಫಿಕ್ಸ್, ಈಗ ನಿಮ್ಮದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಐತಾ, ಲೆಕ್ಚರ್ ಹಾಲ್ ಏನು ಕನ್ಸ್ಟ್ರಕ್ಷನ್ ಮಾಡಿರಿ, ಅಥವಾ ಈ ವರ್ಷ ಸ್ಪೋರ್ಟ್ಸ್ ಕ್ಲಬ್ ಇತ್ತಂದ್ರೆ ಸ್ಪೋರ್ಟ್ಸ್ ಮಟೀರಿಯಲ್ ಖರೀದಿ ಮಾಡಿರಿ, ಲೈಬ್ರರಿ ಇತ್ತಂದ್ರೆ ಬುಕ್ಸ್ ಖರೀದಿ ಮಾಡಿರಿ, ನಾಳೆ ಮೆಡಿಕಲ್ ಇತ್ತಂದ್ರೆ ಯಾವುದ್ರಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆದಂತೆ ಇದನ್ನು ಹಾಸ್ಪಿಟಲ್ ಇತ್ತಂತಂದ್ರೆ ಆಪ್ರೇಷನ್ ಥಿಯೇಟರ್, ಆಪ್ರೇಷನ್ ಇಕ್ವಿಪ್ಮೆಂಟ್ಸ್ ಇವನ್ನೆಲ್ಲ ಖರೀದಿ ಮಾಡ್ತೀರಿ. ಅಂದ್ರೆ ಇಲ್ಲಿ ನಾವು ಆರ್ ಪಿ ಅಕೌಂಟ್ ನೇಚರ್ ಏನಪ್ಪ ಅಂದ್ರೆ, ಇಲ್ಲಿ ರಿಸೀಟ್ಗಳು ಆಗ್ತಿರ್ತಾವೆ, ಪೇಮೆಂಟ್ ಆಗ್ತಿರ್ತಾವೆ. ರಿಸೀಟ್ಗಳು ಯಾವ ಆಗ್ತಿರ್ತಾವಪ್ಪ ಅಂತಂದರೆ ಕ್ಯಾಪಿಟಲ್ ನೇಚರ್ದು ಆಗ್ತಿರ್ತಾವೆ, ರೆವಿನ್ಯೂ ನೇಚರ್ದು ಆಗ್ತಿರ್ತಾವೆ. ಇನ್ನು ನಾ ಎಲ್ಲಿಗೆ ಬರ್ತೀನಪ್ಪ ಅಂತಂದರೆ ಕ್ಯಾಪಿಟಲ್ ಮತ್ತು ರೆವಿನ್ಯೂ ಅಂದರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಅದಕ್ಕಾಗಿ ನನಗನ್ನಿಸ್ತೈತಿ ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಕ್ಲೋಸ್ ಮಾಡೋಣ. ಯಾಕಂದರೆ ಈಗ 36 ಮಿನಿಟ್ಸ್ ಆಯಿತು, 45 ಮಿನಿಟ್ಸ್. ಯಾಕಂದ್ರೆ ಭಾಳ ಲೆಂತಿ ಆದರೂ ಕೂಡ ಬೇಜಾರಾಗ್ತೈತಿ. ಅದಕ್ಕಾಗಿ ನಾವು ಸ್ಲೋ ಆಗಿ ಮೂಮೆಂಟ್ ಆಗೋದು. ಸೊ ಇವತ್ತು ನಾನು ಮೇಜರ್ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ ಮತ್ತು ರೆವಿನ್ಯೂ ಅಂದರೆ ಏನು. ಸರಿ, ಕ್ಯಾಪಿಟಲ್ ಅಂದ್ರೆ ಬಂಡವಾಳ, ಕರೆಕ್ಟ್. ರೆವಿನ್ಯೂ ಅಂದ್ರೆ ಆದಾಯ, ಕರೆಕ್ಟ್. ಆದರೆ ಕ್ಯಾಪಿಟಲ್ ಬಂಡವಾಳ ಒಪ್ಕೋತೀನಿ. ಇಲ್ಲಿ ಬಂಡವಾಳ ಎರಡು ಥರ ಇರ್ತೈತಿ. ಬಂಡವಾಳ ಎಷ್ಟು ಥರ ರೀ? ಎರಡು ಥರ ಇರ್ತೈತಿ. ನೀ ಬಿಸ್ನೆಸ್ ಒಳಗೆ ತಂದಿದ್ದು ಒಂದು ಇರ್ತೈತಿ, 10 ರೂಪಾಯಿ ತಂದಿ, ಅದು ನಿನ್ನ ಕ್ಯಾಪಿಟಲ್. 10 ರೂಪಾಯಿ ಅಸೆಟ್ ಖರೀದಿ ಮಾಡಿರ್ತಿ, ಅದ ವ್ಯವಹಾರದ ಕ್ಯಾಪಿಟಲ್, ಅಂದರೆ ನಿಮ್ಮ ಸಂಸ್ಥೆ ಕ್ಯಾಪಿಟಲ್, ಆರ್ಗನೈಸೇಷನ್ದು ಕ್ಯಾಪಿಟಲ್. ಅರ್ಥ ಆಯ್ತು ರೀ? ನೀ ಏನು ತಂದು ಅದು ಲಯಬಿಲಿಟಿ, ಅದು ಯಾವತ್ತು ನಿನ್ನ ಕ್ಯಾಪಿಟಲ. ತಂದು ಬಿಸ್ನೆಸ್ ಒಳಗೆ ತೊಡಗಿಸಿ ಏನು ಅಸೆಟ್ಗಳು ಖರೀದಿ ಮಾಡ್ತಿ, ಆ ಅಸೆಟ್ಸ್ಗಳೆಲ್ಲ ಆ ಕಂಪ್ನಿಗೆ, ಆರ್ಗನೈಸೇಷನ್ಗೆ ಸಂಬಂಧ. ಅಂದರೆ ಇಲ್ಲಿ ರಿಸೀಟ್ನೂ ಆಯ್ತು, ನಾವು ಅದನ್ನು ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ. ಅಂದರೆ ಕ್ಯಾಪಿಟಲ್ ಅಂದರೆ ಏನು? ಕ್ಯಾಪಿಟಲ್ ಅಂತ ಯಾವಕ್ಕೆ ಅಂತೀವಿ ನಾವು? ಈಗ ನಾಳೆ ಡೊನೇಷನ್ ತರದ್ನು ಡೊನೇಷನ್ನಿಂದ ಖರ್ಚು ಮಾಡಿದ್ರು, ಸಬ್ಸ್ಕ್ರಿಪ್ಷನ್ ತರದ್ನು ಹಂಗಂತಲ್ಲ. ಕ್ಯಾಪಿಟಲ್ ಮೀನ್ಸ್ ವಾಟ್? ಕ್ಯಾಪಿಟಲ್ ಅಂದ್ರೆ ಏನ? ವಿಚ್ ಈಸ್ ಇನ್ ಎ ಪರ್ಮನೆಂಟ್ ಇನ್ ನೇಚರ್ ಇನ್ ದ ಬಿಸ್ನೆಸ್. ಯಾವುದು ನಾವು ತಗೋತೀವಿ, ಯಾವುದು ನಾವು ತರ್ತೀವಿ, ಅದು ಯಾವತ್ತು ಪರ್ಮನೆಂಟ್ ಇನ್ ನೇಚರ್ ಇರ್ಬೇಕು ಬಿಸ್ನೆಸ್ ಒಳಗೆ. ಹೀಗೆ ಬಿಲ್ಡಿಂಗ್ ಖರೀದಿ ಮಾಡಿದ್ವಿ, ಪರ್ಮನೆಂಟ್ ಇನ್ ನೇಚರ್. ವೆಹಿಕಲ್ಸ್ಗಳು ಖರೀದಿ ಮಾಡಿದ್ವಿ, ಪರ್ಮನೆಂಟ್ ಇನ್ ನೇಚರ್. ಯಾವುದು ಫಿಕ್ಸ್ಡ್ ಅಸೆಟ್ ನೇಚರ್ ಇರ್ತೈತಿ ಅಥವಾ ಫಿಕ್ಸ್ಡ್ ಲಯಬಿಲಿಟಿ ನೇಚರ್ ಇರ್ತೈತಿ, ತಂದಿದ್ದು ಲಾಂಗ್ ಟರ್ಮ್ ಲೋನ್ಸ್ಗಳು ತರ್ತೀವಿ. ಯಾವುದು ತಂದಿದ್ದು ರಿಸೀಟ ಮತ್ತು ಪೇಮೆಂಟ, ಅಂದರೆ ಕ್ಯಾಪಿಟಲ್ ರಿಸೀಟ, ಕ್ಯಾಪಿಟಲ್ ಪೇಮೆಂಟ. ಇಲ್ಲಿ ಯಾವ ಬಿಸ್ನೆಸ್ ಒಳಗೆ ಭಾಳ ವರ್ಷ ತನಕ ಇರ್ತಾವೆ ಅವುಗಳು ನಾವು ಕ್ಯಾಪಿಟಲ್ ನೇಚರ್ ಅಂತೇಳಿ ಕರಿತೀವಿ. ಫಿಕ್ಸ್ಡ್ ಅಸೆಟ್ ನೇಚರ್ ಇರಬೇಕು. ಕ್ಲಿಯರ್ ಆತ್ರಿ? ಈಗ ಎಕ್ಸಾಂಪಲ್, ನಾಳೆ ಒಂದು ಹೊಲ ತೊಗೊಂಡ್ರಿ, 1 ಎಕರೆ ಹೊಲ ತೊಗೊಂಡ್ರಿ, ಏನ್ರಿ ಅದು ನಿಮಗೆ ಕ್ಯಾಪಿಟಲ್. ಆ ಹೊಲದೊಳಗೆ ಒಂದು ಲಾಂಗ್ ಬಾವಿ ತೋಡ್ರಿ, ಬೋರ್ವೆಲ್ ಹಾಕಿರಿ, ಅದು ಲಾಂಗ್ ಟರ್ಮ್, ಅದು ನಿಮಗೆ ಕ್ಯಾಪಿಟಲ್. ನಾಳೆ ಆ ಬೋರ್ವೆಲ್ಗೆ ಒಂದು ಮೋಟ್ರ್ ಕುಣಿಸ್ರಿ, ಅದು ಕ್ಯಾಪಿಟಲ್. ಯಾಕಂದ್ರೆ ಭಾಳ ವರ್ಷ ಇರ್ತೈತದ. ಆದ್ರೆ ಮೋಟರ್ ರಿಪೇರಿ ಮಾಡಿಸಿರಿ, ಅಥವಾ ಮೋಟರ್ಗೆ ನೀವು ಡಿಸೈಲ್ ಹಾಕಿರಿ, ಅವೆಲ್ಲ ಏನ್ರಿ? ರೆವಿನ್ಯೂ ನೇಚರ್. ಕ್ಲಿಯರ್ ಆತ್ರಿ? ರೆವಿನ್ಯೂ ಅಂತಂದ್ರೆ ಏನ? ಪದೇ ಪದೇ ಆಗ್ತಿರ್ತಾವೆ, ರಿಪೀಟೆಡ್ಲಿ ಆಗ್ತಿರ್ತಾವೆ. ಬಿಸ್ನೆಸ್ ಒಳಗೆ ತಿಂಗಳ ಆಗ್ತಿರ್ತಾವೆ. ಎಲೆಕ್ಟ್ರಿಸಿಟಿ ತಿಂಗಳ ಕೊಡೋದು, ರೆಂಟ್ ಯಾವ ಪದೇ ಪದೇ ಆಗ್ತಿರ್ತಾವೆ, ದಟ್ ಈಸ್ ಕಾಲ್ಡ್ ಎ ರೆವಿನ್ಯೂ ನೇಚರ. ಯಾವ ಫಿಕ್ಸ್ಡ್ ಆಗಿರ್ತಾವೋ ಅವು ಯಾವತ್ತು ಕ್ಯಾಪಿಟಲ್ ನೇಚರ. ಸೊ ಇಲ್ಲಿ ಎರಡು ನಿಮಗೆ ಗೊತ್ತಾದು ಆರ್ ಪಿ ಅಕೌಂಟ್ ಒಳಗೆ ಈಸಿಲಿ. ರೆವಿನ್ಯೂ ನೇಚರ್ ಇತ್ತು, ಐ ಅಕೌಂಟಿಗೆ ತಗೋರಿ. ಕ್ಯಾಪಿಟಲ್ ನೇಚರ್ ಇತ್ತು, ಬ್ಯಾಲೆನ್ಸ್ ಶೀಟ್ ತೊಗೊಂಬಿಡಿ. ಸೊ ಇಷ್ಟು ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಇನ್ನೂ ಕ್ಯಾಪಿಟಲ್ ಮತ್ತು ರೆವಿನ್ಯೂ ಬಗ್ಗೆ ನಾವು ಹೆಚ್ಚಿಗೆ ಡಿಸ್ಕಷನ್ ಮಾಡೋಣ.
ಸೊ ಅದರ ಜೊತೆಗೆ ಈಗ ನೀವು ಆರ್ ಪಿ ಅಕೌಂಟ್ ಅಂದರೆ ಏನು ಬರ್ಕೊಂಡ್ರಿ. ಸೊ ಒಂದೆರಡು ಲೈನ್ ಬರ್ಕೊರಿ ಆರ್ ಪಿ ಅಕೌಂಟ್ ಅಂದ್ರೆ. ಇಟ್ ಈಸ್ ಆ್ಯನ್ ಅಕೌಂಟ್, it is an account, the summary of, it is an account, the summary of cash and bank transactions, the cash and bank transactions included capital and revenue nature, included bracket na bekra ಬರ್ಕೊರೋದು, included capital and revenue nature ಬ್ರಾಕೆಟ್ ನೇ, ವಿಚ್ ಹೆಲ್ಪ್ಸ್ ಟು, ಅದು ಎದಕ್ಕೆ ಬೇಕು, ವಿಚ್ ಹೆಲ್ಪ್ಸ್ ಟು ಅದು ನಮಗೆ ಸಹಾಯ ಮಾಡ್ತೈತಿ. ಏನ ಆರ್ ಪಿ ಅಕೌಂಟ್ ಸಹಾಯ ಮಾಡ್ತೈತಿ. ವಿಚ್ ಹೆಲ್ಪ್ಸ್ ಟು ಇನ್ ಪ್ರಿಪ್ರೇಷನ್, ಪ್ರಿಪ್ರೇಷನ್ ಅಂದ್ರೆ ತಯಾರು ಮಾಡಲಿಕ್ಕೆ, ತಯಾರಿಸಲಿಕ್ಕೆ. ವಿಚ್ ಹೆಲ್ಪ್ಸ್ ಟು ಪ್ರಿಪ್ರೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ನಾ ಶಾರ್ಟ್ಕಟ್ನಾಗ ಐ ಅಕೌಂಟ್ ಅಂತಿರೋದಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ and the balance sheet. ಕ್ಲಿಯರ್ ಆತನೇ. ಆರ್ ಪಿ ಅಕೌಂಟ್ ಅನ್ನೋದ ಇದು ಒಂದು ಅಕೌಂಟ್, ಇದು ಒಂದು ಇಟ್ ಈಸ್ ಆ್ಯನ್ ಅಕೌಂಟ್, ಇದು ಒಂದು ಅಕೌಂಟ್. ಇದು ಸಮರಿ ಐತಿ. ಸಮರಿ ಅಂದರೆ ಎಲ್ಲ, ಸಮರಿ ಅಂತ ಸಾರಾಂಶ ಎಲ್ಲ ಒಳಗೊಂಡಿರ್ತೈತಿ. ಏನೇನು ಪಾಸ್ ಕ್ಯಾಶ್ ಒಳಗೆ ಇದ್ದಿದ್ದು ಟ್ರಾನ್ಸಾಕ್ಷನ್ ಆಗಿರ್ತಾವೆ, ರಿಸೀಟ್ ಆಗ್ಬೋದು, ಪೇಮೆಂಟ್ ಆಗ್ಬೋದು, ಬ್ಯಾಂಕ್ ಒಳಗೆ ರಿಸೀಟ್ ಆಗ್ಬೋದು, ಪೇಮೆಂಟ್ ಆಗ್ಬೋದು. ಬ್ರಾಕೆಟ್ನಾಗ ಏನು ಬರ್ಸೀನಿ ನಾನು, ಇನ್ಕ್ಲೂಡೆಡ್ ಕ್ಯಾಪಿಟಲ್ ರೆವಿನ್ಯೂ ಎರಡು ಇರ್ತಾವೆ. ಯಾಕೆ ನಾ ಇಲ್ಲಿ ಬರ್ಸಿದನಂದ್ರೆ ನಾಳೆ ಡಿಫ್ರೆನ್ಸ್ ಕೇಳ್ತಾನೆ ಆರ್ ಪಿ ಅಕೌಂಟ್ಗೆ ಐ ಅಕೌಂಟಿಗೆ. ಆರ್ ಪಿ ಅಕೌಂಟ್ನಾಗ ಕ್ಯಾಪಿಟಲ್ ರೆವಿನ್ಯೂನು ಎರಡು ಇರ್ತಾವೆ, ಬಟ್ ಐ ಅಕೌಂಟ್ನಾಗ ರೆವಿನ್ಯೂ ಅಷ್ಟೇ ಇರ್ತವೆ. ಸೊ ಒಂದು ಮಾರ್ಕ್ಸ್ ಒಳಗೆ ಕೇಳಿದಾನೆ ಅದನ್ನು. ಇಟ್ ಈಸ್ ಎ ಆರ್ ಪಿ ಅಕೌಂಟ್ ಈಸ್ ಅ ನೇಚರ್, ಟ್ರೂ ಆರ್ ಫಾಲ್ಸ್ ಒಳಗೆ ಕೇಳ್ತಾರೆ. ಆರ್ ಪಿ ಅಕೌಂಟ್ ಇನ್ಕ್ಲೂಡ್ಸ್ ಓನ್ಲಿ ರೆವಿನ್ಯೂ, ತಪ್ಪು, ಫಾಲ್ಸ್. ಆರ್ ಪಿ ಅಕೌಂಟ್ ಓನ್ಲಿ ಕ್ಯಾಪಿಟಲ್, ತಪ್ಪು. ಆರ್ ಪಿ ಅಕೌಂಟ್ ಯಾವತ್ತು ಇನ್ಕ್ಲೂಡ್ ಬೋತ್ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್. ಸೊ ಇಷ್ಟು ನೀವು ಬರ್ಕೋರಿ. ಮತ್ತು ನಾ ಆರ್ ಪಿ ಅಕೌಂಟದ್ದು ಫೀಚರ್ಸ, ಅದ್ರದ್ದು ಲೆಜ್ಜರ, ಅದು ಏನೇನೈತೆ ಅನ್ನೋದು ಕೂಡ ನಾಳೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಈಗಾಗಲೇ ಆತ್ಮೀಯ ವಿದ್ಯಾರ್ಥಿಗಳೇ, 2 ಕ್ಲಾಸ್ ನಾನು ಪೈಲಾದಂತೂ ಒಂದು ಸ್ವಲ್ಪ ಇತ್ತು, ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಅಂತ ಕಳಿಸಿದ್ನಿ. ಬಟ್ ಸಕ್ಸಸ್ಫುಲಿ ನಿನ್ನೆ ಒಳ್ಳೆ ರೀತಿಯಾಗಿ ಹುಡುಗರೆಲ್ಲ ವ್ಯೂ ಮಾಡಿದ್ದಾರೆ, ಒಂದು 50 ವ್ಯೂ ಮಾಡಿದ್ದಾರೆ, ನೋಡಿದ್ದೇನೆ. ಸೊ ಆದಷ್ಟು ಸಂಖ್ಯೆಯಲ್ಲಿ ಈ ಗ್ರೂಪ್ಗೆ ಆ್ಯಡ್ ಆಗ್ಬೇಕು ಸ್ಟೂಡೆಂಟ್ಗಳ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಹುಡುಗರು ಇದ್ರೆ ಡಿಸ್ಕಷನ್ ಚಲೋ ಆಗ್ತೈತಿ. ಅವ್ರು ಕ್ವಶನ್ ಕೇಳ್ತಾರೆ. ನೀನು 2-3 ಹುಡುಗರು ನಂಗೆ ಫೋನ್ ಹಚ್ಚಿರಿ, ಸ್ವಲ್ಪ ಏನೇನು ಕನ್ಫ್ಯೂಸ್ ಅದಾರು ಕ್ಲಾರಿಫೈ ಮಾಡ್ಕೊಂಡ್ರು. ನಿಮಗೂ ಹಂಗೆ ಕನ್ಫ್ಯೂಸ್ ಅನಿಸ್ತಂದ್ರೆ ಮೆಸೇಜ್ ಹಾಕ್ರಿ, ಇಲ್ಲಪ್ಪ ಅಂದ್ರೆ ಕ್ಲಾರಿಫೈ ಮಾಡ್ಕೊರಿ. ಡೋಂಟ್ ವರಿ. ಇಲ್ಲಪ್ಪ ಈ ಟಾಪಿಕ್ ಮುಗಿದ ನಂತರ ಚರ್ಚೆ ಮಾಡೋಣ ಅಂತಂದ್ರೆ ಏನು ಮಾಡೋಣ ರೀ, ಡಿಸ್ಕಷನ್ ವಾಯ್ಸ್ ಮೆಸೇಜ್ ಹಾಕ್ರಿ, ಡಿಸ್ಕಷನ್ನು ಮಾಡೋಣ. ಡೋಂಟ್ ವರಿ. ಸೊ ಅದಕ್ಕಾಗಿ ಈ ಚಾಪ್ಟರ್ ನಿಮ್ಮ ಜೀವನದ ಭವಿಷ್ಯಕ್ಕೆ ಭಾಳ ಇಂಪಾರ್ಟೆಂಟ್ ಐತಿ. ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ನಾವು ಜಸ್ಟ್ ಪಾಸ್ ಆಗೋ ಸಂಬಂಧ ಆಗಲಿ ಅಥವಾ ಇದ್ರ ಸಂಬಂಧ ಆಗಲಿ ಓದೋದು ಬೇಡ. ಇದು ಆಪ್ಷನ್ ಐತಿ, ನೋಡೋಣ. ಇವತ್ತು ನಾಳೆ ನಿಮ್ಮದು ಸಿಲೆಬಸ್ ಕಡಿಮೆ ಮಾಡತ್ತಾನ 35%. ಹಂಗಂತೇಳಿ ಕಿಶಿಂದ ಈ ಚಾಪ್ಟರ್ ತೆಗಿಬೋದು, ಇದ್ರೂ ಇರ್ಬೋದು. ಆದ್ರೆ ತೆಗೆದ್ರೆ ನಿಮಗೆ ಲಾಸ್. ಐ ಆಮ್ ಸೈಯಿಂಗ್. ಯಾಕಂದ್ರೆ ಈ ಚಾಪ್ಟರ್ದಿಂದ ಇಷ್ಟು ಕ್ವಶನ್ ಬರ್ತಾವೆ ಕಾಂಪಿಟೇಟಿವ್ ಒಳಗೆ, ನಾಳೆ ಇಂಟರ್ವ್ಯೂ ಒಳಗೆ ಭಾಳ ಕ್ವಶನ್ ಕೇಳ್ತಾರೆ. ನಾವು ಮೋಸ್ಟ್ ಆಫ್ ದ ಕಾಲೇಜಸ್ಗಳಿಗೆ, ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಕಡೆ ಇಂಟರ್ವ್ಯೂಗೆ ಎಲ್ಲ ಅನುಭವ ಐತಿ. ನನ್ನ ಕರೆದಿರ್ತಾರೆ ಇಂಟರ್ವ್ಯೂಗಳು ತಗೊಳ. ಅಲ್ಲ ನನ್ನ ಅಬ್ಸರ್ವೇಷನ್ ಮಾಡಿದ್ನು, ಒಂದು ಇನ್ಸ್ಟಿಟ್ಯೂಟಿಗೆ ನೀವು ಹೋಗ್ಬೇಕಾರೆ ಆ ಇನ್ಸ್ಟಿಟ್ಯೂಟ್ ಬ್ಯಾಕ್ಗ್ರೌಂಡ್ ನಿನಗೆ ಗೊತ್ತಿರಬೇಕು, ಅಲ್ಲಿ ಅಕೌಂಟಿಂಗ್ ಪ್ರೊಸೀಜರ್ಗಳು ಗೊತ್ತಿರಬೇಕು. ಅವಾಗ ಮಾತ್ರ ನೀ ಅಲ್ಲಿ ಲೀಡ್ ಆಗೋಕ್ಕೆ ಚಾನ್ಸ್ ಐತಿ. ಯಾಕಂದ್ರೆ ಇಂಟರ್ವ್ಯೂ ಆಗಲಿ ಈ ಕಾಂಪಿಟೇಟಿವ್ ಏನು ಚೆಕ್ ಮಾಡ್ತಾರಂದ್ರೆ ನಿನ್ನ ಕಮಾಂಡಿಂಗ್ ಏನೈತೆ ಆ ಸಬ್ಜೆಕ್ಟ್ ಮ್ಯಾಗ, ನೀನು ಆ ಏನು ತಿಳ್ಕೊಂಡು ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಮಾಡೋದನ್ನೇ ಇಂಟರ್ವ್ಯೂ ಐತ್ರಿ. ಸೊ ಅದಕ್ಕಾಗಿ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಐತಿ ಫ್ಯೂಚರ್ ಒಳಗೆ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ, ಪದೇ ನೋಡ್ರಿ. ಜಾಸ್ತಿಯಾಗಿ ನಾನು ಡಿಸ್ಕಷನ್ ಮಾಡ್ತೇನೆ. ನಾಳೆ ನೀವು PUC ಡಿಗ್ರಿ ಮುಗಿಸಿ ಎಲ್ಲಾದರೂ ಯಾವುದಾದ್ರೂ ಒಂದು ಪೋಸ್ಟಿಗೆ ಹೋದ್ರೆ ಅಂದ್ರೆ ನೀವು ಭಾಳ ಹೆಲ್ಪ್ ಆಗ್ತೈತಿ. ಅದಕ್ಕಾಗಿ ಈ ಚಾಪ್ಟರ್ ಬಗ್ಗೆ ಹೆಚ್ಚಿಗೆ ಲಕ್ಷ್ಯ ಕೊಡ್ರಿ ಅಂತಲೇ ನಾನು ಹೇಳ್ತೇನೆ. ಸೊ ಲಾಸ್ಟಾಗಿ ಏನು ಹೇಳೋದಪ್ಪ ಅಂತಂದ್ರೆ, ಈಗಾಗಲೇ
ನಾವೆಲ್ಲ ಕೋವಿಡ್-19 ಎದುರಿಸತ್ತೀವಿ. ನಾವು ಅದನ್ನು ಎದುರಿಸಲೇಬೇಕು. ಯಾಕಂತಂದ್ರೆ ಎದುರಿಸೋದಂದ್ರೆ ಹಿಂಗೆ ಅದ್ರ ಜೋಡಿ ಏನು ಫೈಟಿಂಗ್ ಮಾಡೋಂಗಿಲ್ಲ. ಅಂದ್ರೆ ನಾವು ಪ್ರಿಕಾಷನರಿ ಇರುತ್ತೆ, ಅದು ತಾನಾಗಿ ಹೋಗಿಬಿಡ್ತೈತಿ. ಮತ್ತು ನಾವು ಇತಿಹಾಸ ನಾವೆಲ್ಲ ಓದಿದಾಗ ಯಾವ ಜೀವಿ, ಯಾವ ಮನುಷ್ಯ ಜೀವಿಗೆ ಎಷ್ಟೋ ವೈರಸ್ಗಳು ಬಂದದವು. ಆ ವೈರಸ್ದಿಂದ ಯಾರು ವೀಕ್ ಇರ್ತಾರೋ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗ್ತಿರ್ತಾವೆ. ಈ ಮನುಷ್ಯನಿಗಿಂತ ಸ್ಟ್ರಾಂಗ್ ಯಾವುದೂ ಇಲ್ಲ. ವೈರಸ್ ಏನು ಯಾವುದೂ ವೈರಸ್ ಸ್ಟ್ರಾಂಗ್ ಇಲ್ಲ. ಇವತ್ತು ನೆಗಡಿ ಬರ್ತೈತೆ, ಅದು ಒಂದು ವೈರಸ್. ಹಂಗಂತೇಳಿ ನಾವು ಅಂಜಬಾರ್ದು, ಅಂಜಿ ಹೆದರಿ ಇರಬಾರ್ದು, ಪ್ರಿಕಾಷನರಿ ಇರಬೇಕು. ಯಾವ್ರಿಗೆ ಬಂತು ಅಂಜುದ, ಅಲ್ಲಿ ಬಂತು, ಅದೇನು ಬರ್ತಿರ್ತೈತಿ ಹೋಗ್ತಿರ್ತೈತಿ ಲೈಫ್ನಾಗೆ. ಅದ್ರ ಬಗ್ಗೆ ಏನು ಭಾಳ ತಲೆ ಕೆಡಿಸ್ಕೊಬೇಡ್ರಿ, ಮತ್ತು ಅದ್ರ ಬಗ್ಗೆ ಚರ್ಚೆನೂ ಮಾಡಬೇಡ್ರಿ ಫ್ಯೂಚರು. ಯಾಕಂತಂದ್ರೆ ಈಗ ನಿಮ್ಮ ಸಿಲೆಬಸ್ಗಳ್ನ ಹೆಚ್ಚಿಗೆ ಓದ್ರಿ. ಸಿಲೆಬಸ್ ಕಡಿಮೆ ಮಾಡ್ತಾನಂದ್ರೆ ನೀವು ಲಾಸ್ ಅದಂಗೆ. ಇದು ನನ್ನ ಫ್ರೆಂಡ್ ಆ್ಯಮ್ಸ್ ಈಗ ಯಾಕಂತಂದ್ರೆ ಈಗ ಹಿಸ್ಟ್ರಿ ಕಡಿಮೆ ಮಾಡಿದ, ನಾಳೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೊಂಡ್ರಿ, ಅಲ್ಲೇ ಮೇಜರ್ ಕ್ವಶನ್ಸ್ಗಳು ಹಿಸ್ಟ್ರಿ ಒಳಗೆ ಬರ್ತಿರ್ತಾವೆ, ಮೇಜರ್ ಕ್ವಶನ್ಸ್ ಎಕನಾಮಿಕ್ಸ್ ಒಳಗೆ ಬರ್ತಿರ್ತಾವೆ, ಮೇಜರ್ ಕ್ವಶನ್ ಭೂಗೋಳ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ಅಲ್ರಿ ನಿಮಗೆ ಸಿಲೆಬಸ್ ಕಡಿಮೆ ಮಾಡಿದ್ರೆ ಅಷ್ಟು ಲಾಸ್ ಆದ್ರಿ ನೀವು. ಸೊ ಅದಕ್ಕಾಗಿ ಯಾವತ್ತೂ ಸಿಲೆಬಸ್ ಕಡಿಮೆ ಮಾಡಬಾರ್ದು, ಹೆಚ್ಚಿಗೆ ಮಾಡ್ಬೇಕು. ಯಾಕಂದ್ರೆ ಅದ್ರ ನಾನು 100ಕ್ಕೆ 100 ಈಗ ನನಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ 100ಕ್ಕೆ 100 ತಿಳಿದು ಬೇಡ, ನಾನು ಅದನ್ನು ಬಿಡಿಸೋದು ಬೇಡ. ಆದ್ರೆ ಒಂದು 10% ನನಗೆ ಅದ್ರಾಗಿ ಏನೋ ಐತಿ. ಈ ಚಾಪ್ಟರ್ ನಾಳೆ ನನಗೆ CA ಬಂದುಬಿಡ್ತೈತಿ, ICW. ಅವಾಗ ನನಗೆ ಸ್ವಲ್ಪ ಬೇಸ್ ಇತ್ತಂದ್ರೆ ಬಡ ಬಡ ಓದಿದ್ರೆ ತಿಳಿದು ಬಿಡ್ತೈತಿ. ನನಗೇನೂ ಗೊತ್ತಿಲ್ಲ, ಮತ್ತು ಬಿಗಿನಿಂಗ್ದಿಂದ ನಾನು PUC ಲೆವೆಲ್ದಿಂದ ಓದಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕಾಗಿ ದಯವಿಟ್ಟು ಈ ಚಾಪ್ಟರ್ನ ಯೂಸ್ ಮಾಡ್ಕೊರಿ. ಇದ್ರ ಬಗ್ಗೆ ಅಂತೂ ನಾನು ರೆಡ್ಯೂಸ್ ಆಗ್ತೈತೋ ಬಿಡ್ತೈತೋ ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಿ. ಇಡೀ ನಿಮ್ದು ಈವನ್ ರೇಷಿಯೋ ಅನಲೈಸಿಸ್, ಫೈನಾನ್ಸ್ ಎಲ್ಲ ಹೇಳ್ತೀನಿ ನಾನು. ಯಾಕಂತಂದ್ರೆ ನಾವು ನಿಮ್ಮ ಲೈಫ್ನಾಗ ಬೇಕಾ ಅದ್ರ ಬಗ್ಗೆ ನೀವು ಒಟ್ಟು ವರಿ ಮಾಡ್ಕೋಬೇಡ್ರಿ. ಯಾಕಂದ್ರೆ ಈಗ BComದವ್ರನ್ನ ಕೇಳ್ರಿ ನೀವು. ನನ್ನ ಕಡೆ ಸ್ಟೂಡೆಂಟ್ಗಳು ಹೇಳ್ತಾರೆ, ಸರ್ ನೀವು ರೇಷಿಯೋ ಕಲಿಸಿರಿ ಅಂತೇಳಿ ಇವತ್ತು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗೆ ಈಸಿ ಅಂತಾರೆ. ಸೊ ಅದಕ್ಕಾಗಿ ದಯವಿಟ್ಟು ಸ್ಕೋರ್ ಮಾಡ್ತೀರಿ, ಅದ್ರ ಬಗ್ಗೆ ವರಿ ಇಲ್ಲ. ಸೊ ಅದಕ್ಕಾಗಿ ಇವತ್ತಿನ ಕ್ಲಾಸನ್ನು ನಾವು ಏನು ಮಾಡೋಣ್ರಿ, ಇಲ್ಲೇ ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.